ತಂದೆ, ನಾವು ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ಕರ್ತನೆ, ನಾವು ನಿನಗೆ ವಂದನೆ ಸಲ್ಲಿಸ್ತೇವೆ. ಒಂದೆರಡು ನಿಮಿಷ ಹಾಗೆ ಕರ್ತನ ಕಡೆಗೆ ದೃಷ್ಟಿಸಿರಿ. ಆತನೊಬ್ಬನೇ ನೋಡ್ರಿ. ಪರಿಸ್ಥಿತಿಗಳನ್ನು ನೋಡೋದು ಬೇಡ, ನಾವು ಕರ್ತನ ಕಡೆಗೆ ದೃಷ್ಟಿ ಇಡೋಣ. Thank you, Jesus. Oh, यीशुवे, कोई नहीं है आदर के योग्य, बस एक तू है. कोई नहीं है सिंहासन के योग्य, बस एक तू राजा. ಎಲ್ಲರೂ ಸೇರಿ ಯೇಸು ಕವುಚ ನಾಮೇಶು ಕವುಚ ನಾಮೇಶು. ಎಲ್ಲರ ಬಾಯಲ್ಲಿ ಯೇಸು ನಾಮ, ಎಲ್ಲರೂ ಸೇರಿ ಯೇಸು ಕವುಚ. ಎಲ್ಲರ ನಾಮ, ಎಲ್ಲಕ್ಕಿಂತ ಯೇಸುವಿನ ನಾಮ, ಎಲ್ಲ ನಾಮಕ್ಕಿಂತ ಯೇಸುವಿನ ನಾಮ. महिमा के योग्य बस एक तू खुदा, कोई नहीं है बेटा पवित्र, बस एक तू राजा. कोई नहीं है महिमा के योग्य, बस एक तू खुदा. सारे महिमा
ಸೇರಿ ಕೊನೆಯದಾಗಿ ಎಲ್ಲರೂ ಸೇರಿ ಪ್ರತಿಯೊಬ್ಬರು ಸೇರಿ ಥ್ಯಾಂಕ್ ಯು ಜೀಸಸ್ ಗೌರವ ಸ್ತೋತ್ರ ಏಸಪ್ಪ ನಾವು ನಿನಗೆ ಸಲ್ಲಿಸುತ್ತ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಮ್ಮ ಪ್ರಾರ್ಥನೆ ಕೇಳು ತಂದೆ. ದೇವರ ವಾಕ್ಯದ ಕಡೆಗೆ ನಾವು ಹೋಗೋಣ. ನಾವು ದೇವರ ವಾಕ್ಯದ ಕಡೆಗೆ ಹೋಗೋಣ. ಮಾರ್ಕನ ಬರೆದ ಸುವಾರ್ತೆ. हम प्रभु की वचन की ओर बढ़ेंगे. मार्कुस का सुसमाचार 5ನೇ ಅಧ್ಯಾಯ 5वां अध्याय 25ನೇ ವಚನದಿಂದ 34ನೇ ವಚನದವರೆಗೂ. 25वां वचन से 30वां वचन तक. ಸಾಕಷ್ಟು ಸಾರಿ ಈ ವಾಕ್ಯವನ್ನು ನಾವು ಕೇಳಿದ್ದೇವೆ. बहुत बार इस वचन को हमने सुना है. ಓದಿ. ಆಗ 12 ವರ್ಷದಿಂದ ರಕ್ತ ಕುಸುಮ ರೋಗವಿದ್ದ ಒಬ್ಬ ಹೆಂಗಸು ಬಂದಳು. ಆಕೆಯು ಅನೇಕ ವೈದ್ಯರಿಂದ ಬಹು ಕಷ್ಟವನ್ನು ಅನುಭವಿಸಿ ಕೈಯಲ್ಲಿದ್ದದನ್ನೆಲ್ಲ ಕಳಕೊಂಡರೂ ರೋಗವು ಹೆಚ್ಚುತ್ತಾ ಬಂದದ್ದೇ ಹೊರತು ಮತ್ತೇನು ಪ್ರಯೋಜನವನ್ನು ಹೊಂದಿರಲಿಲ್ಲ. ಆ ಹೆಂಗಸು ಯೇಸುವಿನ ಸಮಾಚಾರವನ್ನು ಕೇಳಿ, ನಾನು ಆತನ ಉಡುಪನ್ನು ಮುಟ್ಟಿದರೆ ಸಾಕು, ನೆಟ್ಟಗಾಗುವೆನು ಎಂದು ಆಲೋಚಿಸಿ ಗುಂಪಿನಲ್ಲಿ ಹಿಂದಿನಿಂದ ಬಂದು ಆತನ ಉಡುಪನ್ನು ಮುಟ್ಟಿದಳು. ಮುಟ್ಟಿದ ಕೂಡಲೇ ಆಕೆಗೆ ರಕ್ತ ಹರಿಯುವುದು ನಿಂತು ಹೋದುದರಿಂದ ಆಕೆಯು ನನ್ನನ್ನು ಕಾಡಿದ ರೋಗವು ಹೋಗಿ ನನಗೆ ಗುಣವಾಯಿತು ಎಂದು ತಾನಾಗೆ ತಿಳುಕೊಂಡಳು. ಆ ಕ್ಷಣವೇ ಯೇಸು ತನ್ನಿಂದ ಶಕ್ತಿ ಹೊರಟಿತೆಂದು ತನ್ನಲ್ಲಿ ತಿಳುಕೊಂಡು ಗುಂಪಿನಲ್ಲಿ ಹಿಂತಿರುಗಿ, ನನ್ನ ಉಡುಪನ್ನು ಯಾರು ಮುಟ್ಟಿದರು ಎಂದು ಕೇಳಲು ಆತನ ಶಿಷ್ಯರು ಆತನಿಗೆ ಕಂಡು ನನ್ನನ್ನು ಯಾರು ಮುಟ್ಟಿದರೆಂದು ಕೇಳುತ್ತೀಯಲ್ಲ ಎಂದು ಹೇಳಿದರು. ಆದರೆ ಆತನು ಈ ಕೆಲಸವನ್ನು ಮಾಡಿದವಳನ್ನು ಕಾಣಬೇಕೆಂದು ಸುತ್ತಲೂ ನೋಡುತ್ತಾ ಇರುವಾಗ ಆ ಹೆಂಗಸು ತನಗಾದುದನ್ನು ತಿಳುಕೊಂಡು ಅಂಜಿ ನಡುಗುತ್ತಾ ಬಂದು ಆತನಿಗೆ ಅಡ್ಡ ಬಿದ್ದು ಇದ್ದ ಸಂಗತಿಯನ್ನೆಲ್ಲ ಹೇಳಿದಳು. ಆತನು ಆಕೆಗೆ, ಮಗಳೇ, ನಿನ್ನ ನಂಬಿಕೆಯೇ ನಿನ್ನನ್ನು ಸ್ವಸ್ಥ ಮಾಡಿತು, ಸಮಾಧಾನದಿಂದ ಹೋಗು, ನಿನ್ನನ್ನು ಕಾಡಿದ ರೋಗವು ಹೋಗಿ ನಿನಗೆ ಗುಣವಾಗಲೇ ಎಂದು ಹೇಳಿದನು. ಯೇಸು ಒಂದು ಸಹೋದರಿಯ ಜೀವಿತದಲ್ಲಿ ಆದಂತ ಒಂದು ಅದ್ಭುತವನ್ನ ನೀವು ಕಾಣಬಹುದು. एक बहन के जीवन में हुआ हुआ चमत्कार को आप देख सकते हैं. 12 ವರ್ಷದ ಸಮಸ್ಯೆ. 12 साल से ये समस्या है. 12 ವರ್ಷದಿಂದ ತನ್ನ ಜೀವಿತದಲ್ಲಿ ಅವಳು ಕುಗ್ಗಿ ಹೋಗಿದ್ದಾಳೆ. 12 साल से अपने जीवन में वो कष्ट उठा रही है. ವೈದ್ಯರಿಂದ ಯಾವ ಪ್ರಯೋಜನ ಇಲ್ಲ ಎಂಬುದಾಗಿ ಕಂಡಿದ್ದಾಳೆ. वैद्य से, डॉक्टर से कोई भी रास्ता नहीं है इसने उसने सोचा है. ಬಹಳಷ್ಟು ವರ್ಷಗಳಿಂದ ಹಣವನ್ನ ಖರ್ಚು ಮಾಡಿ बहुत साल से अपने पैसे को उसने खर्च किया. ಇದು ಯಾವ ಪ್ರಯೋಜನ ಇಲ್ಲ ಎಂಬುದಾಗಿ ತನ್ನ ಜೀವಿತದಲ್ಲಿ ಸೋತು ಹೋದಂತ ಸಹೋದರಿ. इससे कुछ भी नहीं होने वाला है ऐसा एक जीवन में उसने हार के ऐसा जीवन बिताने वाली स्त्री. ಇನ್ನೇನು ಸ್ವಲ್ಪ ದಿನ ನಾನು ಬದುಕಬಹುದು ಎಂಬ ಆಲೋಚನೆ. एक थोड़े दिन मैं जी सकूंगी ऐसा उसका एक सोच. ಈ ಒಂದು ಆಲೋಚನೆಯಲ್ಲಿಯೇ ಕೂತು ತನ್ನ ಜೀವಿತವನ್ನ ಕಳೆಯುತ್ತಾ ಇದ್ದಂತ ಈ ಸಹೋದರಿ इस सोच में बैठकर अपना जीवन को बिताने वाली ये स्त्री ಒಂದು ಕಡೆ ಹಣ ಕಳ್ಕೊಂಡಿದ್ದಾಳೆ. एक तरफ अपने पैसे को उसने खो दिया है. ಎಲ್ಲರ ಬಳಿಗೆ ಹೋಗಿ ತನ್ನ ಕಷ್ಟವನ್ನು ಹೇಳಿಕೊಂಡಿದ್ದಾಳೆ. बहुत लोगों के पास जाकर अपने कष्टों को उसने कहा है. ಆಗಿನ ಕಾಲದಲ್ಲಿರುವಂತ ಎಲ್ಲಾ ಡಾಕ್ಟರ್ಸ್ ಅನ್ನು ಕೂಡ ಭೇಟಿ ಮಾಡಿದ್ದಾಳೆ. उस समय में रहने वाले सभी वैद्यों को उसने मिलके आई है. ಅಲ್ಲಿ ವಾಕ್ಯ ಹೇಳಲ್ಪಟ್ಟಿದೆ, ವೈದ್ಯರಿಂದ ಬಹು ಕಷ್ಟವನ್ನು ಅನುಭವಿಸಿ ಎಂಬುದಾಗಿ. उधर लिखा गया है कि वैद्यों से बहुत कष्ट उठाकर वो आई है. ಗೊತ್ತಿಲ್ಲ ಎಂತ ವೈದ್ಯರ ಬಳಿಗೆ ಅವಳು ಹೋಗಿದ್ಲು. हमको पता नहीं है कौन सा एक डॉक्टर के पास वो गई थी.
ಎಲ್ಲರೂ ಎಲ್ಲಾ ವೈದ್ಯರು ಒಳ್ಳೆಯ ಒಂದು ಆಲೋಚನೆಯಿಂದ ನಿಮ್ಮನ್ನು ನೋಡ್ತಾರೆ ಅಂತ ತಿಳ್ಕೊಳ್ಬೇಡ್ರಿ. सभी डॉक्टर एक अच्छे रीति से सभी को देखते हैं, ऐसा नहीं है. ಬಹು ಕಷ್ಟ ಅನುಭವಿಸಿ ವೈದ್ಯರಿಂದ ಅಂತ ಇದೆ ಇಲ್ಲಿ. बहुत कष्ट सहकर ऐसा लिखा है. ವೈದ್ಯರ ಬಹು ಕಷ್ಟ ಅಂದ್ರೇನು? वैद्यों से बहुत कष्ट है, क्या मतलब है? ಒಂದು ಹಣದಿಂದ, एक पैसे से, ಫಿಸಿಕಲಿ ಟಾರ್ಚರ್, एक एक शारीरिक रीति से टॉर्चर, ಮೆಂಟಲಿ ಟಾರ್ಚರ್, एक मानसिक रीति से टॉर्चर. ಈ ಟ್ರೀಟ್ಮೆಂಟ್, ये एक चंगाई के ಈ लिए, ಟ್ರೀಟ್ಮೆಂಟ್ಗೆ ಇಷ್ಟು ಹಣ, ये ट्रीटमेंट के लिए इतना ಇದಕ್ಕೆ पैसा, ಇಷ್ಟು ಹಣ. इसके लिए इतना पैसा. ಮತ್ತು ಎಲ್ಲಾ ಡಾಕ್ಟರ್ಸ್ಗಳು ನೋಡುವಂತ ದೃಷ್ಟಿ ಸರಿಯಾಗಿರ್ತದೆ ಅಂತ ಯಾರು ಹೇಳ್ಬೇಡ್ರಿ. सभी डॉक्टर का देखने वाला नजर सही रहता है, कभी भी नहीं कह सकते ಅವ್ರು हैं. ನಮ್ಮನ್ನು ಯಾವ ರೀತಿ ಉಪಯೋಗಿಸ್ಕೊಳ್ತಾರೆ ಎಂಬುದಾಗಿ ಕೂಡ ಹೇಳಲಿಕ್ಕೆ ಆಗಲ್ಲ. वो कैसे हमको उपयोग करते हैं वो भी कुछ भी नहीं कह सकते हैं. ಇವಳಿಗಿರುವಂತ ಕಾಯಿಲೆ ಹೇಳಿಕೊಳ್ಳಲಾರದ ಒಂದು ಸ್ಥಿತಿ. इस स्त्री में रहने वाला रोग किसी के पास जाकर कहने का संगति नहीं है. ಇಂಥ ಸ್ಥಿತಿಯಲ್ಲಿ ಇಂಥ ಕಾಯಿಲೆಯನ್ನು ಅನುಭವಿಸಿದಂತ ಸಹೋದರಿ, ये इस रोग को सहने वाली ये स्त्री है. ಎಷ್ಟು ಹಣವನ್ನ ತನ್ನಲ್ಲಿ ಇತ್ತೋ ಎಲ್ಲ ಆಸ್ತಿಯನ್ನು ಅವಳು ಮಾರ್ಬಿಟ್ಟಿದ್ದಾಳೆ. अपने पास रहने वाले सारी जायदाद को इस रोग के कारण उसने बेच दिया है. ಕೈಯಲ್ಲಿದ್ದೆಲ್ಲವನ್ನ ಕಳ್ಕೊಂಡಿದ್ದಾಳೆ ಎಂಬುದಾಗಿ ದೇವರ ವಾಕ್ಯ इधर ಹೇಳಲ್ಪಟ್ಟಿದೆ. प्रभु की वचन कहता है कि अपने हाथ में रहने वाले सारी पैसे को उसने खो दिया है. ನೆನಪಿರಲಿ, आपको याद रहे, ಒಂದು ಕಾಯಿಲೆ ಮನುಷ್ಯನಿಗಿತ್ತು ಅಂದ್ರೆ अगर एक रोग एक मनुष्य के अंदर रहेगा तो ಅದಕ್ಕೆ ಸಾಕಷ್ಟು ವಿಧವಾದ ರೀತಿಯಲ್ಲಿ ನಾವು ಕಳ್ಕೊಳ್ಳುವುದಕ್ಕೆ ಪ್ರಾರಂಭ ಮಾಡ್ತೇವೆ. बहुत हम खोने के जैसा बहुत संगति हम खो देते हैं वो रोग के कारण. ಒಂದು ವ್ಯಕ್ತಿ ಒಂದು ಕಾಯಿಲೆಯಲ್ಲಿ ಒದ್ದಾಡ್ತಾ ಇದ್ರೆ अगर एक मानव एक रोग से वो तड़प रहा रहता तो ಆತನು ಹಣವನ್ನ ಮಾತ್ರ ಕಳ್ಕೊಳ್ಳೋದಲ್ಲ, वो पैसा उतना ही नहीं खोएगा, ತನ್ನ ಜೀವಿತದಲ್ಲಿ ಮೆಂಟಲಿ ಕೂಡ ಅವರು ದುಃಖಕ್ಕೆ ಒಳಗಾಗ್ತಾರೆ. वो अपने जीवन में मानसिक रीति से भी दुखित होते हैं. ಯಾಕೆ ಈ ಕಾಯಿಲೆ ನನಗೆ ಬಂತು, क्यों ये रोग मेरे जीवन में आया? ಅದರಲ್ಲೇ ಚಿಂತೆ ಹೆಚ್ಚಾಗ್ತದೆ. इस कारण ही उनकी चिंता बढ़ती है. ಚಿಂತೆ ಹೆಚ್ಚಿದಲ್ಲಿ ಕಾಯಿಲೆ ಕೂಡ ಹೆಚ್ಚಾಗ್ತಾ चिंता ಹೋಗುತ್ತೆ. बढ़ने के समय उसका रोग भी बढ़ता है. ಒಂದು ಕುಟುಂಬದಲ್ಲಿ ಅವರು ಜೀವನ ಮಾಡ್ತಾ ಇದ್ರೆ, एक परिवार में वो जीवन बिता रहे हैं, ಕುಟುಂಬದಲ್ಲಿ ಎಲ್ಲರಿಗೂ ಅವರಿಂದ ತೊಂದರೆ ಆಗ್ತಾ ಇರ್ತದೆ. उस कारण सभी लोगों को बहुत तकलीफ होता है. ಒಂದು ಕಾಯಿಲೆ ಅವರಿಗೆ ಮಾತ್ರ ಸಮಸ್ಯೆ ಅಲ್ಲ, एक रोग उन लोगों के लिए समस्या नहीं है, ಅವರಿಂದ ಅನೇಕರು ಕೂಡ ಆ ನೋವಿನಲ್ಲಿ ಅನುಭವಿಸ್ತಾ ಇರ್ತಾರೆ. उनके द्वारा उस परिवार में बहुत लोगों को तकलीफ होता है. ನಾನು ಸಾಕಷ್ಟು ಕಡೆ ಇಂಥ ಕಾಯಿಲೆ ಇರುವಂತ ವ್ಯಕ್ತಿಯ ಬಳಿಗೆ ನಾನು ಹೋಗಿದ್ದೇನೆ. बहुत लोगों के पास इस रोग के लोगों के पास मैं गया हूँ. ಮನುಷ್ಯನು ರಿಪೆಂಟ್ ಆಗುವಂತ ಬೇಗ ಎರಡು ಸ್ಥಳ ಯಾವುದಂದ್ರೆ, मानव मन फिराने वाला एक संगति संदर्भ क्या है कि ಜೈಲಲ್ಲಿ ಇರುವಂತವರು, एक बंदी गृह में रहने वाले, ಇನ್ನೊಂದು ಹಾಸ್ಪಿಟಲ್ ಎಂಡ್ ಮೂಮೆಂಟ್ ಅಲ್ಲಿ ಇರುವವರು. हॉस्पिटल में अपने अंत के दिनों में रहने वाले ಈ व्यक्ति. ಎರಡು ಭಾಗದಲ್ಲಿ ಬೇಗನೆ ಅವರಿಗೆ ವಾಕ್ಯದ ಒಂದು ಕನ್ವಿಕ್ಷನ್ ಉಂಟಾಗುತ್ತೆ. उस समय में उन लोगों को मन फिरावे का एक पश्चाताप होता है. ಸಾಕಷ್ಟು ಸಾರಿ ಸೆಂಟ್ರಲ್ ಜೈಲಿಗೆ ಹೋದಾಗ बहुत बार मैं सेंट्रल जेल में जाने के समय में ಅಂತ ಸಮಯದಲ್ಲಿ ನಾನು ಗಮನಿಸಿದ್ದೇನೆ, ಅವರ ಜೀವಿತದಲ್ಲಿ ಅವರು ಅಳುವಂತ ವಿಷಯಗಳು ಮತ್ತು ಅವ್ರು ಹೇಳಿಕೊಳ್ಳುವಂತ ವಿಷಯಗಳು ಬಹಳ ದುಃಖಕ್ಕೆ ಒಳಗಾಗಿರ್ತದೆ. उस समय में उन्होंने कहने वाले संगति और वो क्या शेयर कर रहे हैं वो बहुत दुख संगति होता है. ಯಾಕಂದ್ರೆ ಅಲ್ಲಿಗೆ ಅವರಿಗೆ ಬೇರೆ ಯಾವ ಮಾರ್ಗಗಳೇ ಇಲ್ಲ, ಬೇರೆ ಎಲ್ಲಿ ಹೋಗ್ಲಿಕ್ಕೂ ಚಾನ್ಸ್ ಇಲ್ಲ. उधर उनको कोई भी रास्ता नहीं है किधर भी जाने के लिए. ಅಂತ ಒಂದು ಸಂದರ್ಭದಲ್ಲಿ ಸೆಂಟ್ರಲ್ ಜೈಲಲ್ಲಿ ಕೆಲವೊಂದು ವ್ಯಕ್ತಿಗಳು ಅವರು ತಮ್ಮ ಜೀವಿತದಲ್ಲಿ ಅಳುವುದನ್ನು ನೋಡಿದಾಗ ಬಹಳ ನಮಗೆ ದುಃಖ ಆಗ್ತದೆ. सेंट्रल जेल में ऐसा लोग वो बहुत रोने के समय में हमको बहुत दुख होता है. ಅವರು ತಮ್ಮ ಕುಟುಂಬವನ್ನು ಕಳ್ಕೊಂಡದ್ದು ಮಾತ್ರವಲ್ಲ, ಮಾನಸಿಕವಾಗಿ ಬಹಳ ಕುಗ್ಗಿ ಹೋಗಿರ್ತಾರೆ. वो लोग अपने परिवार को उतना ही नहीं खोए हैं, अपने मानसिक स्थिति को भी वो लोगों ने खो दिया है. ಇಂಥ ಸ್ಥಿತಿಯಲ್ಲಿ ಅವರು ದೇವರನ್ನು ಕೇಳಿದ ಕೂಡಲೇ ಅವರು ಸ್ವೀಕಾರ ಮಾಡ್ತಾರೆ. उस समय में प्रभु की वचन वो स्वीकार करने के बाद ही वो मन फिरा लेते हैं. ಮತ್ತು ಹಾಸ್ಪಿಟಲ್ ಅಲ್ಲಿ ಸಾಯುವಂತ ಮೂಮೆಂಟ್ ಅಲ್ಲಿ ಇರುವಂತವರಿಗೆ ಹೋಗಿ ದೇವರ ವಾಕ್ಯವನ್ನು ಹೇಳ್ತಾರೆ, ಅವ್ರಿಗೆ ಬೇಗನೆ ಅವರು ಎಕ್ಸ್ಪೆಕ್ಟ್ ಮಾಡ್ತಾರೆ. वो हॉस्पिटल में मरने वाला संगति मरने रहने वाला व्यक्ति को तुरंत वचन बोलेंगे तो वो तुरंत ले लेता है. ಈ ಎರಡು ಭಾಗದ ಏರಿದ ಜನರು ಬೇಗನೆ ದೇವರ ವಾಕ್ಯವನ್ನು ये ಸ್ವೀಕರಿಸ್ತಾರೆ. दो भाग में रहने वाले व्यक्ति तुरंत अपने प्रभु की वचन को स्वीकार करते ಅವರು हैं. ಹಣವನ್ನು ಕಳ್ಕೊಂಡಿದ್ದು ಮಾತ್ರವಲ್ಲ, ये पैसा ही उतना ही नहीं खोए हैं, ಮಾನಸಿಕವಾಗಿ ತನ್ನ ಸ್ಥಿತಿಗತಿಗಳನ್ನು ಕಳ್ಕೊಂಡಿದ್ದಾಳೆ. अपने मानसिक स्थिति से स्थितिगतियों को भी उसने खो दिया है. ಅಂತ ಸಂದರ್ಭದಲ್ಲಿ ಮಾನಸಿಕ ಸ್ಥಿತಿಗತಿಗಳು ಕಳ್ಕೊಂಡಾಗ उस समय में मानसिक स्थिति कब खो देते हैं, ಅವರ ಮಾತುಗಳು ಕೂಡ ನಕಾರಾತ್ಮಕವಾಗಿ उन लोगों के बात भी नकारात्मक होता है. ಏನಿದ್ರೆ ಏನ್ ಪ್ರಯೋಜನ,
कुछ भी रहने से क्या मतलब है? ಇದೆಲ್ಲ ಇದ್ದು ನನ್ನ ಜೀವಿತದಲ್ಲಿ ಹಿಂಗಿದೆ ಅಲ್ವಾ, ಏನ್ ಮಾಡ್ಲಿ? ये सभी रहने से ऐसा हो रहा है ना, क्या फायदा है? ಇದು ಒಂದಕ್ಕೊಂದು ಕನೆಕ್ಟ್ ಆಗಿರ್ತದೆ. ये सभी एक रीति से जुड़कर रहता है. ಒಂದು ಕಾಯಿಲೆ ಒಂದಕ್ಕೊಂದು ಸಂಬಂಧವನ್ನ ತೆಗೆದುಕೊಂಡಿರ್ತದೆ. सभी एक रोग एक संबंध को जुड़ के रहता है. ಸಂಬಂಧ ಅಂದ್ರೆ ಕಾಯಿಲೆದಲ್ಲಿ ಭಯ ಇರುತ್ತೆ. और रोग की एक संबंध के मतलब है कि रोग में डर रहता है. ಮರಣದ ಭಯ ಇರುತ್ತೆ. एक मरण का डर रहता है. ಮತ್ತು ಎಲ್ಲವನ್ನ ಕಳಕೊಳ್ಳುವಂತ ಒಂದು ಭಯ ಇರ್ತದೆ. सभी खोने का एक डर रहता है. ಅಂತ ಸಂದರ್ಭದಲ್ಲಿ ಯಾರು ಕೂಡ ನಮ್ಮ ಹತ್ರ ಬರಲ್ಲ. उस समय में कोई भी हमारे पास नहीं आता है. ನಿಮ್ಮ ಪಕ್ಕದಲ್ಲಿ ಕೂತಂತ ವ್ಯಕ್ತಿ ಕೊರೋನಾ ಅಂತ ಇದ್ರೆ ನೀವು ಪಕ್ಕದಲ್ಲಿ ಕೂರ್ತೀರಾ ಈಗ? अगर बगल में आपके पास रहने वाला व्यक्ति को कोरोना रहेगा तो आप बगल में बैठते हैं क्या? ಪಕ್ಕದಲ್ಲಿ ಅವರು ಎಷ್ಟೇ ಪ್ರೀತಿ ಮಾಡೋರಾಗಿದ್ರು ಪಕ್ಕದಲ್ಲಿ ಕೂರ್ತೀರಾ ಈಗ? अगर कितना भी आप उससे प्रेम रखेंगे तो आप उनके बगल में बैठते हैं क्या? ಕಳೆದ ಒಂದು ವಾರದಲ್ಲಿ ಒಂದು ಕಾಲ್ ಬಂತು ನನಗೆ. पिछले हफ्ते में मेरे को एक कॉल आया. ಅವರು ಗಂಡ ಹೆಂಡತಿ ಇಷ್ಟು ಪ್ರೀತಿಯಿಂದ ಇದ್ರು. वो पति पत्नी इतना प्रेम से थे. ಅವ್ರು ಯಾವತ್ತೂ ಬಿಟ್ಟು ನಾನು ಇರದಿದ್ದು ನೋಡಿಲ್ಲ. कभी भी वो अलग रहती से रहने का कभी भी मैंने नहीं देखा है. ನಾನು ಎಷ್ಟು ವರ್ಷಗಳಿಂದ ಅವರು ಮುಂಬೈಯಲ್ಲಿ ನೋಡ್ತಾ ಇದ್ದೆ. बहुत साल से मैंने मुंबई में उन लोगों को देखा है. ಅವ್ರು ಯಾವತ್ತೂ ಬಿಟ್ಕೊಟ್ಟು ಮಾತಾಡಲೇ ಇಲ್ಲ. कभी भी वो एक आदमी को छोड़कर कभी भी बात नहीं किया उन्होंने. ಆದ್ರೆ ಸಡನ್ ಆಗಿ ಒಂದು ಫೋನ್ ಬಂತು. तुरंत एक फोन कॉल आया. ನಮ್ಮ ಹಸ್ಬೆಂಡಿಗೆ ಕೊರೋನಾ ಬಂದಿದೆ. मेरे पति को कोरोना आया है. ಒಂದೇ ದಿನದಲ್ಲಿ ಸತ್ತೋಗ್ಬಿಟ್ರು. एक ही दिन में वो मर गया. ಫ್ಯುನರಲ್ಗೆ ಹೆಂಡತಿ ಹೋಗ್ಲಿಲ್ಲ. फ्यूनरल के लिए वो अंतिम संस्कार के लिए वो पत्नी नहीं गई. ಯಾಕೆ ಹೋಗ್ಲಿಲ್ಲ? क्यों नहीं गई? ಆ ವೈರಸ್ ಅವ್ರಿಗೆ ಬರುತ್ತೆ ಅಂತ ಭಯ. वो वायरस के डर से. ಅಂದ್ರೆ ಮನುಷ್ಯನ ಪ್ರೀತಿ ಎಲ್ಲಿವರೆಗಿದೆ? मानव का प्रेम किधर तक है? ಕಾಯಿಲೆ वो रोग ಮನುಷ್ಯನ ಡಿಸ್ಟೆನ್ಸ್ ಅನ್ನ ಚೇಂಜ್ ಮಾಡ್ತದೆ. मानव की एक अंतर को ज्यादा करता है. ಹಣ ಕಳ್ಕೊಂಡ್ಲು, पैसा को उसने खो दिया. ಮಾನಸಿಕ ಸ್ಥಿತಿಗತಿಯನ್ನು ಕಳ್ಕೊಂಡ್ಲು, मन की एक स्थिति को उसने खो दिया. ಸಂಬಂಧವನ್ನ ಕಳ್ಕೊಂಡ್ಲು, एक रिश्ते को उसने खो दिया. ಎಷ್ಟು ಈ ಕಾಯಿಲೆ ನಮ್ಮನ್ನ ಎಲ್ಲಿವರೆಗೂ ತೆಗೆದುಕೊಂಡು ಹೋಗ್ತದೆ ಅಂದ್ರೆ ये रोग किधर तक हमको लेके जाता है ನಾನು ಒಂಟಿ, ನನ್ನಲ್ಲಿ ಯಾರು ಇಲ್ಲ ಎಂಬುದಾಗಿ ತೆಗೆದುಕೊಂಡು ಹೋಗ್ತದೆ. ಲೋನ್ಲಿನೆಸ್ ಗೆ ತೆಗೆದುಕೊಂಡು ಹೋಗ್ತದೆ. हमको अकेलेपन में वो लेके जाता है. ಇಂಥ ಸ್ಥಿತಿಯಲ್ಲಿ ಹಾದು ಹೋಗುವಾಗ ऐसे स्थिति में वो गुजर रही है. ಇವತ್ತು ಯಾರೇ ನಾನು ನೀನು ಆಗಿದ್ರು ಕೂಡ अगर मैं और आप हो रहेंगे तो इस समय ಅದರಿಂದ ಹೊರಗೆ ಬರುವುದಕ್ಕೆ ಮಾರ್ಗ ಇದೆ. उससे बाहर आने के लिए रास्ता है. ಮಾರ್ಗ ಇದೆ. रास्ता है. ಈ ಲೋಕದಲ್ಲಿ ಮಾರ್ಗ ಇಲ್ಲದೆ ಇರಬಹುದು. इस संसार पे मार्ग नहीं होगा. ಆದ್ರೆ ಯೇಸುವಿನಲ್ಲಿ ಮಾರ್ಗ ಇದೆ. यीशु मसीह में मार्ग है. ದೇವರಲ್ಲಿ ಮಾರ್ಗ ಇದೆ. मसीह में मार्ग है. ಅದಕ್ಕಾಗಿ ದೇವರು ಮಾರ್ಗವನ್ನು ತೆರೆದಿದ್ದಾನೆ. इसलिए प्रभु ने मार्ग को खोला है. ನಿರಾಸೆಯಿಂದ ಇರುವಂತ ನಮ್ಮ ಜೀವಿತದಲ್ಲಿ, निराशा से रहने में जीवन में, ಕಳ್ಕೊಂಡವರ ಹಾಗೆ ಇದ್ದಂತ ನಮ್ಮ ಜೀವಿತದಲ್ಲಿ, आप सभी खो दिया इसे जीवन में, ಒಂಟಿತನ ಇರುವಂತ ಜೀವಿತದಲ್ಲಿ और एक अकेलापन रहने का जीवन में ಯೇಸು ನನಗಾಗಿ ಒಂದು ಕಾರ್ಯವನ್ನು ಇಟ್ಟಿದ್ದಾನೆ. यीशु मसीह ये कार्यों को अपने जीवन में रखा है. ಇದನ್ನ ನೀವು ತಿಳಿದುಕೊಳ್ಳುವುದಾಗಿದ್ರೆ, अगर इस संगति को आपने समझ लेंगे तो ನೀನು ಕೂಡ ಆ ಸ್ಥಿತಿಯಿಂದ ಹೊರಗೆ ಬರಬಹುದು. उस स्थिति से आप भी बाहर आ सकते हैं. ನಿನ್ನ ಜೊತೆಲಿ ಇರುವವರು ಕೂಡ ಅದನ್ನ ಹೊರಗೆ ಬಂದು ದೇವರ ಆರಾಧನೆ ಮಾಡಬಹುದು. आपके साथ रहने वाले लोग भी बाहर आके प्रभु की आराधना कर ನೀನು सकते हैं. ಅಂತವರನ್ನು ಕೂಡ ಈ ವಾಕ್ಯವನ್ನು ಹೇಳಿ ಅವ್ರನ್ನ ಧೈರ್ಯಪಡಿಸಬಹುದು. इस स्थिति में रहने वाले लोगों को आप इस वचन को बोल के उन लोगों को धैर्य लेके आ सकते हैं. ಈ ಸ್ತ್ರೀ ಮಾಡಿದಂತ ಕಾರ್ಯವನ್ನು ನೀವು ಗಮನಿಸಬೇಕು. इस स्त्री को आप किया हुआ कामों को आप देखिए. ಕಳ್ಕೊಂಡಿದ್ದಾಳೆ, इसने खो दिया है, ಒಂಟಿಯಾಗಿದ್ದಾಳೆ, ये अकेली है, ಮಾನಸಿಕವಾಗಿ ಕುಗ್ಗಿ ಹೋಗಿದ್ದಾಳೆ. मानसिक रीति से वो कम हो गई है. ನೋಡ್ರಿ, ಮಾನಸಿಕವಾಗಿ ಕುಗ್ಗಿ ಹೋದಾಗ ನಿಮ್ಮ ಮಾತುಗಳು ಹೇಗಿರ್ತದೆ ಗೊತ್ತಾ? मानसिक रीति से आप कब कमजोर होते हैं, आपकी बात कैसा होता है पता है? ಸಾಯ್ತೀನಿ, मैं मर जाऊंगा. ನಮ್ಮನ್ನು ಸ್ವಲ್ಪ ನೋಡ್ಕೊಳ್ರಿ, ನಮ್ಮವರೆಲ್ಲ हमारे लोगों को, सभी लोगों को आप ಅಂದ್ರೆ देख ನೀವೇ लीजिए. ಡಿಸೈಡ್ ಮಾಡ್ಬಿಡ್ತೀರಾ ನಾನು ಸತ್ತೋಗ್ಬಿಡ್ತೀನಿ ಅಂತ. आप ही डिसाइड कर लेते हैं कि मैं मर जाऊंगा. ಇದು ನಮ್ಮ ये- ಜೀವಿತದಲ್ಲಿ ಮಾನಸಿಕವಾಗಿ ಕುಗ್ಗಿ ಹೋದಾಗ ಬರುವಂತ ಮಾತುಗಳು. ये मानसिक स्थिति से कब आप कमजोर होते हैं, उस समय में आपके मुंह से बात आता है. ಈಗೆಲ್ಲ ನೀವು ಹೇಳ್ಬೋದು, इस आप कह सकते हैं. ಆದ್ರೆ ರೋಗ ಹೆಚ್ಚುತ್ತಾ ಬಂತು. और रोग बढ़ते ही गया. ಚಿಂತೆ ಮಾಡಿದ್ರೆ ರೋಗ ಕಡಿಮೆ ಆಗತ್ತಾ? अगर आप चिंता करेंगे तो रोग कम होता है क्या? ವೈದ್ಯರ ಬಳಿಗೆ ಹೋಗಿದ್ರೆ ರೋಗ ಕಡಿಮೆ ಆಯ್ತಾ? वैद्य के पास वो चली गई, रोग कम हो गया क्या? ಅವಳು ಕಳ್ಕೊಂಡಂತ ಹಣ ಅವರಿಂದ ಅವಳ ರೋಗ ಕಡಿಮೆ ಆಯ್ತಾ? अगर उसने पैसा खो दिया है उससे से उसके रोग कम हो गया क्या? ರೋಗ ಹೆಚ್ಚುತ್ತಾನೆ ಬಂತು. रोग बढ़ते ही गया. ಈ ಲೋಕದಲ್ಲಿ ಇರುವಷ್ಟು ದಿನ इस संसार में कितने दिन आप रहते हैं, ನಮ್ಮ ಜೀವಿತದಲ್ಲಿ ರೋಗವು ಸಮಸ್ಯೆಯು ಇದ್ದೇ ಇರ್ತದೆ. और रोग और समस्या संसार में रहता ही है. ಅದಕ್ಕೆ ಎಂಡ್ ಅನ್ನೋದಿಲ್ಲ. उसकी अंत नहीं है. ಆದ್ರೆ ಕರ್ತನಾದ ಯೇಸುವಿನಲ್ಲಿ ಎಂಡ್ ಅನ್ನೋದು ನಮ್ಮ ಜೀವಿತದಲ್ಲಿ ದೇವರು ಬರೆದಿದ್ದಾನೆ. मगर प्रभु मसीह में आपको उसका एंड है ऐसा लिखा गया ಈಗ है. ಇವಳು ಮಾಡಿದಂತ ಕೆಲವೊಂದು ಕಾರ್ಯಗಳು ನಿಮ್ಮ ಜೀವಿತದಲ್ಲಿ ಇವತ್ತು ಕನ್ಫೆಸ್ ಮಾಡ್ರಿ. अगर इसने किया हुआ एक थोड़ा काम के कार्यों के लिए आपके जीवन में कन्फेस कीजिए. ಮತ್ತೇನು ಪ್ರಯೋಜನವನ್ನು ಹೊಂದಿರಲಿಲ್ಲ ಎಂಬುದಾಗಿ ಗೊತ್ತಾಗಿದೆ. और कुछ भी प्रयोजन नहीं है ऐसा उसको पता चल गया है.
ಹಾಲೆಲೂಯ. हालेलुया। ಒಂದು ಸಾರಿ एक बार ನನ್ನ ಕಡೆಗೆ ಒಬ್ಬ ದೇವ ಸೇವಕರು ಬಂದ್ರು. मेरे पास एक प्रभु की सेवक आई। ಈಗ ಅವ್ರು ದೇವರ ಸೇವೆ ಮಾಡ್ತಾ ಇದ್ದಾರೆ. वो प्रभु की सेवा वो लोग कर ನನ್ನ रहे हैं। ಹತ್ತಿರ ಬಂದು ಅವ್ರು ಹೇಳ್ತಾ ಇದ್ರು, उसने आकर मुझसे कहा, ನಾನು ಹೊರದೇಶದಲ್ಲಿ ಇಷ್ಟು ವರ್ಷ ಕಷ್ಟಪಟ್ಟಿದ್ದೀನಿ, मैंने बाहर की देश में इतने साल तक मैंने ಬಹಳಷ್ಟು काम ವರ್ಷ किया, ಕಷ್ಟಪಟ್ಟು बहुत साल मैंने कष्ट उठाकर ನನ್ನ ತಿರುಗಿ ವಾಪಸ್ ಹೋಗ್ಲಿಕ್ಕೆ ಹೇಳ್ತಾ ಇದ್ದಾರೆ. मेरे को उधर से वापस जाने के लिए वो कह रहे हैं। ಆಗ ಅವ್ರು ಹೇಳಿದಂತ ಸಮಸ್ಯೆ ಏನು? उस समय में उन्होंने कहा वह समस्या क्या है। ಈ ಸೊಂಟದ ಭಾಗದಲ್ಲಿ ಡಿಸ್ಕ್ ಸ್ಲಿಪ್ ಆಗಿದೆ. इस एक डिस्क की एक कमर का डिस्क उसको स्लिप हो गया है। ನರ ಅಲ್ಲಿ ಹಿಡಿದುಕೊಂಡು वो नस थोड़ा जख्म होके ನಡಿಲಿಕ್ಕಾಗದೆ, ಕುತ್ಕೊಳ್ಳಿಕ್ಕಾಗದೆ, ನಿಂತ್ಕೊಳ್ಳಿಕ್ಕಾಗದೆ ಒದ್ದಾಡ್ತಾ ಇದ್ದಾರೆ. वो बैठ भी नहीं सकते, खड़े भी नहीं हो सकते और बिछल भी नहीं सकते। ಡಾಕ್ಟರ್ ಹೇಳಿದ್ದಾರೆ ಇದನ್ನ ಆಪರೇಷನ್ ಮಾಡಬೇಕು. डॉक्टर ने कहा कि इसकी ऑपरेशन ಆದ್ರೆ ಲೈಫ್ ಲಾಂಗ್ ನೀವು ಬೆಡ್ ಅಲ್ಲಿ ಆಗ್ಬಹುದು, अगर वो लाइफ लॉन्ग आप बेड में ही रहेंगे, ಅಥವಾ ಸಕ್ಸಸ್ ಕೂಡ ಆಗ್ಬಹುದು, अगर उसका इलाज में सक्सेस भी होगा, ಸಕ್ಸಸ್ ಆಗದೇನೆ ಇರಬಹುದು. अगर सक्सेस हो भी नहीं सकता है, ಹಾಸ್ಪಿಟಲ್ಗೆ ತಯಾರು ಮಾಡ್ಕೊಳ್ರಿ ಅಂತ ಹೇಳಿ हॉस्पिटल के लिए आप तैयार हो जाइए ऐसा कह रहे ಈಗ हैं। ಈತನ ಎಲ್ಲ ಹಣವನ್ನು ಕೂಡಿಸಿಕೊಂಡು उसने सभी पैसे को उसने इकट्ठा करके ಆಪರೇಷನ್ಗೆ ಸಿದ್ಧ. ऑपरेशन के लिए वो सिद्धता ಹೇಗೋ कर। ಆ ಟೈಮಲ್ಲಿ ನನ್ನ ಹತ್ರ ಬಂದು ಒಂದು ಪರಿಚಯ ಮಾಡಿ ಒಂದು ಪ್ರೇಯರ್ ಮಾಡ್ರಿ, ನಾನು ಆಪರೇಷನ್ಗೆ ಹೋಗ್ತಾ ಇದ್ದೀನಿ. उस समय में इनका एक परिचय हो गया और आके प्रार्थना करने के लिए वो कह रहा है। ಆಪರೇಷನ್ ಆಯ್ತು, ऑपरेशन हो गया ಆಗ್ಲಿಲ್ಲ. मगर वो कुछ भी नहीं हुआ, ಪ್ರಾರ್ಥನೆ ಆಯ್ತು, प्रार्थना भी हुआ, ಯಾಕೋ ಏನೋ ಒಂದು ಪರೀಕ್ಷೆ ಮಾಡ್ಬಿಡೋಣ. मगर कुछ परीक्षा हमने उस टेस्ट कर लेंगे ऐसा ಪರೀಕ್ಷೆ ಮಾಡಿ ನೋಡಿದಾಗ वो टेस्ट करने के बाद ಯಾವ ಭಾಗದಲ್ಲಿ ಡಿಸ್ಕ್ ಇರಬೇಕು ಆ ಭಾಗದಲ್ಲಿ ಡಿಸ್ಕ್ ಬಂದ್ಬಿಟ್ಟಿದೆ. किस भाग वो डिस्क आना है उस ಯಾವ समय ಭಾಗದಲ್ಲಿ डिस्क आ ನರ गया है। ಸರಿಯಾಗಬೇಕಾಗಿದೆ ಸರಿಯಾಗಿದೆ, किस भाग में वो नस सही होना है वो सही हो गया है, ನಾರ್ಮಲ್ ಆಗ್ಬಿಡ್ತು. वो नॉर्मल हो गया है। ಹಾಲೆಲೂಯಾ. हालेलुया। ಆದ್ಮೇಲೆ ಒಂದು ಕಾಲ್ ಮಾಡಿದ್ರು, उस होने के बाद उन्होंने एक कॉल किया, ನಿಮ್ಮ ಅಕೌಂಟ್ ನಂಬರ್ ಕೊಡ್ತೀರಾ, ಅಮೌಂಟ್ ನಿಮಗೆ ಕೊಡಬೇಕು ಅಂದ್ರು. आपके अकाउंट नंबर देंगे क्या आपको, मैं वो पैसा को आपके अकाउंट में भेजना है। ಎಷ್ಟಂತ ಕೇಳ್ಬೇಡ್ರಿ, ಹೇಳಲ್ಲ. ಹಾಲೆಲೂಯಾ. हालेलुया। ಅಂತ ಕೆಲಸ ಆಗದಕ್ಕೆ ನೀವು ಇವತ್ತು ದೇವರು ನಮಗೆ ಇಟ್ಟಿದ್ದಾನೆ. वैसा काम करने के लिए प्रभु ने हमको रखा। ಕಂಪ್ಲೀಟ್ ಹೀಲ್, कंप्लीट हील हो ಇವತ್ತು गया है। ನಾರ್ಮಲ್ ಆಗಿದ್ದಾರೆ, वो नॉर्मल रीति से अभी है, ಸಂಪೂರ್ಣವಾಗಿ ನಾರ್ಮಲ್ ಆಗಿದೆ. संपूर्ण रीति से वो नॉर्मल हो गए हैं। ಆಪರೇಷನ್ ಮಾಡಿದ್ರೆ 1 ತಿಂಗಳು 2 ತಿಂಗಳಾದ್ಮೇಲೆ ಸ್ವಲ್ಪ ನೋವು ಕಾಣಿಸಬಹುದು. ऑपरेशन होने के बाद 1 महीने 2 महीने के बाद वो दर्द आएगा, 1 ವರ್ಷದ ನಂತರ ನೋವು ಕಾಣಿಸಬಹುದು. 1 साल के बाद भी वो दर्द आएगा। ಆದ್ರೆ ಕರ್ತನಾಗಿರುವಂತ ಯೇಸು ಮುಟ್ಟಿದ್ರೆ, अगर प्रभु यीशु मसीह छुएगा तो ಇವತ್ತಿನವರೆಗೂ 10 ವರ್ಷ ಆಯ್ತ್ರಿ ಅವ್ರು ಆಗಿ, 10 ವರ್ಷ ಆದ್ರೂ ನೋವೇ ಇಲ್ಲ. 10 साल हो गया, अभी तक कुछ भी उसकी दर्द नहीं है। ಹಾಲೆಲೂಯಾ. हालेलुया। ಅವ್ರು ಸಿಕ್ಕಾಗೆಲ್ಲ ಹೇಳ್ತಾರೆ, वो कब मिलते हैं उस समय में कहते हैं, ಅವತ್ತು ಒಂದೇ ದಿನ ನೋವು ಕಾಣಿಸ್ಕೊಂಡಿದೆ, ಅದ್ರ ನಂತರ ನಮಗೆ ಕಾಣಿಸ್ಲೇ ಇಲ್ಲ. उसी दिन एक ही दिन वो दर्द आया था, अभी तक वो दर्द नहीं है। ಹಾಲೆಲೂಯಾ. हालेलुया। ಯಾರಾದ್ರೂ ಆಪರೇಷನ್ ಮಾಡಕ್ಕಿಂತ ಮೊದಲು ನಮ್ಮನ್ನು ಭೇಟಿ ಮಾಡ್ರಿ. कोई ऑपरेशन करने के पहले पास्टर जी से एक भेंट कर लीजिए। ಯಾಕೆ ಡೌಟಾ? ಹಾಲೆಲೂಯಾ. हालेलुया। ಹಾಲೆಲೂಯಾ. हालेलुया। ಒಳ್ಳೆ ಆಪರೇಷನ್ ಮಾಡ್ತಾರಂತೆ ಅಲ್ಲಿ, उधर बहुत अच्छा सा ऑपरेशन करते हैं, ಒಳ್ಳೆ ಡಾಕ್ಟರ್ ಮಾಡ್ತಾರಂತೆ. अच्छा डॉक्टर करते हैं। ಅವ್ರಿಗಿಂತ ನಮ್ಮಪ್ಪ ಒಳ್ಳೆ ಡಾಕ್ಟರ್ ಆಗಿದ್ದಾನೆ. उससे हमारा पिता हालेलुया। ये अच्छा डॉक्टर है, ಪೇನ್ಲೆಸ್. दर्द के बिना। ಹಾಲೆಲೂಯಾ. हालेलुया। ಈ ಸಹೋದರಿ ಜೀವಿತ ಹಾಗೆ ಇತ್ತು, ये स्त्री का एक संगति ऐसा ही था, ಎಲ್ಲವನ್ನ ಕಳ್ಕೊಂಡಿದ್ದಾಳೆ, उसने सब कुछ खो दिया, ನಿರಾಶೆಯಿಂದ ಕೂತಿದ್ದಾಳೆ. निराशा रीति से है, ಈಗ ಇವಳಿಗೆ ಅದ್ಭುತ ಆಗ್ಬೇಕಾಗಿದೆ. उसको एक चमत्कार होना है। ಯೇಸು ಸ್ವಾಮಿಯ ಹೋಗುವಂತ ಮಾರ್ಗದಲ್ಲಿ ಇವಳ ಮನೆಗೆ ಹೋಗ್ಬೇಕಂತ ಇರ್ಲಿಲ್ಲ. यीशु मसीह गुजरने वाला और रास्ते पे इसके घर पे जाने का कोई संगति नहीं था। ಮಾರ್ಗದಲ್ಲಿ ಬಂದು ಇವಳು ಯೇಸುವಿನೊಂದಿಗೆ ಕನೆಕ್ಟ್ ಆದವಳು ಅಷ್ಟೇ. वो एक रास्ते पे उसके साथ आके यीशु मसीह को कनेक्ट हुई है। ಯೇಸು ಯಾಯಿರನ ಮನೆಗೆ ಹೋಗುವಂತ ಮಾರ್ಗ ಅಷ್ಟೇ. जाहिर के घर पे यीशु मसीह जा रहा है, ಹೋಗುವಂತ ಮಾರ್ಗದಲ್ಲಿ उस जाने वाले के रास्ते में ಈ ಸಹೋದರಿ ಬಂದಿದ್ದಾಳೆ, ये स्त्री उस रास्ते पे आई है, आई है, ಬಂದು ಮುಟ್ಟಿದ್ದಾಳೆ. आके छुई है। ಆ ಜನರ ಗುಂಪಿನ ಮಧ್ಯದಲ್ಲಿ उस एक झुंड के बीच में ಗೊತ್ತಿಲ್ಲದ ಹಿಂದುಗಡೆಯಿಂದ ಬಂದು ಮುಟ್ಟಿದ್ದಾಳೆ. पीछे से आके प्रभु को छुआ है। ಇದು ಎಷ್ಟು ಸಾರಿ ನಾನು ನಿಮಗೆ ಹೇಳಿದ್ದೆ, बहुत बार मैंने कहा था इस संगति ಈಗಲೂ ಆ को, ಪಾಯಿಂಟ್ ಅನ್ನು ಹೇಳ್ತೇನೆ. और भी इस संगति को बोलता हूँ। ಯಾಕೆ ನೇರವಾಗಿ ಅವಳು ಬಂದು ಮುಟ್ಲಿಲ್ಲ ಅಂದ್ರೆ, वो एक सीधे से क्यों आके नहीं छुई है? ಯಾಜಕ ಕಾಂಡದಲ್ಲಿ याजका के लेविटिक्स के बुक में 15ನೇ ಅಧ್ಯಾಯದಲ್ಲಿ 15 अध्याय में ಮುಟ್ಟಿನ ಕಾಯಿಲೆ ಇರುವಂತ ಜನರು ಅಥವಾ ಹೆಣ್ಣು ಮಕ್ಕಳು
ಅವರು ಯಾಜಕರ ಬಳಿಗೆ ಹೋಗ್ಲಿಕ್ಕಿಲ್ಲ. लहू बहाने वाली स्त्री कभी भी याजक के पास नहीं जाएगी. ಒಂದು ವೇಳೆ ಹೋದ್ರೆ अगर एक बार गई होती हो, ಅವಳು ಅಶುದ್ಧಳು, वो भी अशुद्ध हो जाती है, ಯಾಜಕನು ಕೂಡ ಅಶುದ್ಧನು. वो याजक भी अशुद्ध हो जाता है. ಅದು ಧರ್ಮಶಾಸ್ತ್ರದ ಪ್ರಕಾರ ये धर्मशास्त्र की प्रकार ಅವ್ರನ್ನ ಕೊಲ್ಲಬೇಕು. उन लोगों को मारना है. ಅದಕ್ಕೋಸ್ಕರನೇ इसलिए ಯಾಕೆ ನಾನು ಯಾಜಕರ ಬಳಿಗೆ ಹೋಗ್ಲಿಕ್ಕೆ ಆಗ್ಲಿಲ್ಲ? क्यों मेरे को उस याजक के पास नहीं हो? ಧರ್ಮಶಾಸ್ತ್ರ ಹೀಗೆ ಹೇಳ್ತಾ ಇದೆ, धर्मशास्त्र ऐसा कहता है. ಧರ್ಮಶಾಸ್ತ್ರ ಹೀಗೆ ಮಾತಾಡ್ತಾ ಇದೆ, धर्मशास्त्र ऐसा ನಾನು ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. मैं कभी भी ना जा सकती है. ಈಗ ಅವಳು ಏನ್ ಮಾಡಿದ್ಲು? इसने क्या कहा? ನೇರವಾಗಿ ನಾನು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, मैं सीधे से उसके पास नहीं जा सकूंगी. ಗೊತ್ತಿಲ್ಲದೆ ಹೋಗಿ ಯೇಸುವಿನ ಬಟ್ಟೆನ ಮುಟ್ಟನ. बिना वो पीछे से जाके उसकी 12 ವರ್ಷ ಆಗಿದೆ, 12 साल हो गया है. ಸತ್ರು ಸಾಯ್ತೀನಿ, मैं मर जाऊंगा तो मर जाऊंगी, ನನ್ನ ಹೊಡೆದ್ರು ಪರವಾಗಿಲ್ಲ, मेरे को मारेगा तो ಅದರ ನಂಬಿಕೆಯಿಂದ मेरे विश्वास ನಾನು से ಯೇಸುವಿನ ಬಟ್ಟೆಯನ್ನು ಮುಡ್ತೇನೆ. मैं विश्वास से ಈ ನಂಬಿಕೆ ಮೂಲಕವಾಗಿ विश्वास से ಧರ್ಮಶಾಸ್ತ್ರದ ಪ್ರಕಾರ धर्मशास्त्र के ಮುಟ್ಟಲಿಕ್ಕೆ ಸಾಧ್ಯ ಇಲ್ಲ. छूने के लिए नहीं है. ಆದರೆ मगर ಧರ್ಮಶಾಸ್ತ್ರವನ್ನು ಮೀರಿ धर्मशास्त्र ನಾನು ದೇವರ ವಾಕ್ಯವನ್ನು ನಂಬಿ प्रभु के वचन को विश्वास करके ನಾನು ಮುಟ್ತೇನೆ ಎಂಬುದಾಗಿ ಹೋದ್ಲು. मैं छूऊंगा ऐसा कह दिया. ಇಮಿಡಿಯೇಟ್ ಆಗಿ तुरंत ಅವಳು ಮುಟ್ಟಿದ್ದು ಯೇಸುವಿನ ಬಟ್ಟೆಯನ್ನ. उसने यीशु मसीह की वस्त्र को छुई है. ಅದಕ್ಕೆ ನಾನು ಹೇಳ್ತಾ ಇದ್ದೆ, इसलिए मैं कह रहा था, ತಲೆ ಮುಟ್ಲಿಲ್ಲ, उसने सिर को ಕೈ नहीं, ಮುಟ್ಲಿಲ್ಲ, उसके हाथों को नहीं ಕಾಲು छुई, ಮುಟ್ಲಿಲ್ಲ, उसके पैरों को नहीं छुई, ಬಟ್ಟೆನೇ ಮುಟ್ಟಿದ್ಲು. मगर उसकी वस्त्र को ಯಾಕೆ छुई. ಅಂದ್ರೆ क्योंकि ಆ ವಾಕ್ಯ ಬರೆಯಲ್ಪಟ್ಟಿದೆ इधर प्रभु के वचन कहा है ಅರಣ್ಯ ಕಾಂಡದಲ್ಲಿ 15:45 ಆ ಸಮಯದಲ್ಲಿ ತಮ್ಮ ಒಬ್ಬ ಯಾಜಕರು ಬಟ್ಟೆನ ಧರಿಸಿಕೊಳ್ಳುವಾಗ ಗೊಂಡೆನ ಧರಿಸಿಕೊಳ್ಬೇಕು. उधर ही नंबर 15 अध्याय में लिखा गया है कि उस समय में याजक वस्त्र को कब वो पहनते थे, उसके वो पीछे भी एक ಗೊಂಡೆ का मतलब नहीं पता नहीं, ಹಿಂದಿಯಲ್ಲಿ ನೀವು ಆಮೇಲೆ ಓದ್ಕೊಳ್ಳಿ, ಅದನ್ನ ಧರಿಸಿಕೊಳ್ಬೇಕು. उसको उन लोगों ने पहना पड़ेगा. ಅದರಲ್ಲಿ ನೀಲಿ ದಾರ ಇರಬೇಕು, उसमें एक ब्लू एक थ्रेड रहेगा. ಆ ನೀಲಿ ಅರ್ಥ ಏನಂದ್ರೆ उसकी ब्लू का मतलब है कि ಸ್ವಸ್ಥತೆಯ ಕಿರಣಗಳು ಇರುವಂತ ಶಕ್ತಿ ಎಂಬುದಾಗಿ, चंगाई का एक किरण रहने का संगति ಸನ್ ಆಫ್ ರೈಚಸ್ನೆಸ್ ಎಂಬುದಾಗಿ, उसी एक पुत्र का धर्मीपन उधर है. ಅದಕ್ಕಾಗಿ ಮಲಾಕಿಯ ಗ್ರಂಥದಲ್ಲಿ ಬರೆಯಲ್ಪಟ್ಟಿದೆ, मलाकी का पुस्तक में लिखा गया है ಸ್ವಸ್ಥತೆಯನ್ನು ಉಂಟು ಮಾಡುವ ಕಿರಣಗೊಳ್ಳುವವನಾಗಿ ಆತನು ಕೊಟ್ಟಿಗೆಯಲ್ಲಿ ಮೂಡುವನು ಎಂಬುದಾಗಿ ದೇವರ वो ವಾಕ್ಯ चंगाई ಬರೆಯಲ್ಪಟ್ಟಿದೆ. करने वाला एक किरण होके वो चंगाई देगा ऐसा लिखा गया है. ಹಾಗಿದ್ದ ದೇವರ ಶಕ್ತಿ ಎಲ್ಲಿತ್ತು? इधर प्रभु की शक्ति किधर था? ಆ ಗೊಂಡೆಯಲ್ಲಿತ್ತು. उस एक थ्रेड में था. ಹಾಗಿದ್ರೆ ಆ ಸ್ತ್ರೀಗೆ ದೇವರ ವಾಕ್ಯ ಗೊತ್ತಿತ್ತು, उस स्त्री को प्रभु की वचन पता था, ಯಾಜಕ ಕಾಂಡದಲ್ಲಿ ಬರ್ದಿದ್ದು ಗೊತ್ತಿತ್ತು, उसको उस बुक में लिखा गया सब पता. ತೆಗೆದುಕೊಂಡಿದ್ಲು, उस वचन को उसने ले लिया, ಆ ವಾಕ್ಯವನ್ನು ನಂಬಿಕೆಯಿಂದ ಸ್ವೀಕಾರ ಮಾಡಿದ್ಲು, उस वचन को विश्वास से उसने स्वीकार कर ನಂಬಿಕೆಯಿಂದ लिया, ಮುಟ್ಟಿದ್ಲು, विश्वास से उसने छुआ, ಕೂಡಲೇ ಸ್ವಸ್ಥಳಾದ್ಲು. तुरंत उसने चंगाई पाई. ಹಾಲೆಲೂಯಾ. हालेलुया. ಈ ಸ್ವಸ್ಥತೆ ಆಗ್ಬೇಕಾಗಿದ್ರೆ इस स्वस्थता होने के ಅವಳಲ್ಲಿ लिए ಆದಂತ 5 ಕಾರ್ಯಗಳನ್ನು ನೋಡೋಣ. उसके जीवन में हुआ 5 संगति को ಅವಳು ಮಾಡಿದಂತ 5 ಕಾರ್ಯಗಳನ್ನು ನೋಡೋಣ. उसने किया हुआ 5 संगति को हम देखेंगे. ಫಸ್ಟ್ ಪಾಯಿಂಟ್, पहला एक ಆ point, ಹೆಂಗಸು उस स्त्री ಯೇಸುವಿನ ಸಮಾಚಾರವನ್ನ यीशु मसीह का समाचार को ಕೇಳಿ, उसने सुनकर, ಹೇಳ್ರಿ ಫಸ್ಟ್ ಪಾಯಿಂಟ್ ಏನು? पहला पॉइंट क्या है? ಕೇಳಿ. सुनकर. ಯಾವ ವಿಷಯವನ್ನ ಕೇಳಬೇಕು ನಾವು ಹೆಚ್ಚಾಗಿ? हम ಪಕ್ಕದವರಿಗೆ ಹೇಳ್ರಿ, ಬರೇ ಕೇಳು ಯೇಸುವಿನ ವಿಷಯವನ್ನು ಮಾತ್ರ. बगल वाले से कहिए यीशु मसीह का ही विचार आप सुनिए. ಪಕ್ಕದ ಮನೆ ವಿಚಾರ ಬೇಡ, बगल वाले का कोई विचार नहीं चाहिए. ನ್ಯೂಸ್ ಏನ್ ಹೇಳ್ತಾ ಅದನ್ನ ಕೇಳಬೇಡ, ನ್ಯೂಸ್ ಏನ್ ಹೇಳ್ತಾ ಅದನ್ನ ಕೇಳಬೇಡ, आप कभी भी उस समाचार को आप नहीं सुनिए. ಪೇಪರ್ ಏನ್ ಹೇಳ್ತಾ ಅದನ್ನ ಕೇಳಬೇಡ, पेपर क्या कहता है उसको नहीं ಯೇಸು सुनिए. ಏನ್ ಹೇಳ್ತಾನೆ ಅದನ್ನ ಕೇಳು ಸಾಕು. यीशु मसीह क्या कहता है उसको सुनिए. ಸ್ವಸ್ಥತೆಗೆ ಮೊದಲನೆಯ ಮಾರ್ಗ ಈ ದೇವರ ವಾಕ್ಯ, ಯೇಸು ಏನ್ ಹೇಳ್ತಾನೆ ಅದನ್ನ ಕೇಳ್ರಿ ಸಾಕು. चंगाई के लिए पहला एक पॉइंट है कि यीशु मसीह क्या कहता है उसको सुनना है. ನಾವ್ ಯಾವ್ದನ್ನ ಹೆಚ್ಚು ಕೇಳ್ತೀವಿ? हम कौन सा संगति को हम सुनते हैं ज्यादा? ಬೇಡಾಗಿರೋ ವಿಷಯವನ್ನೇ ಜಾಸ್ತಿ ಕೇಳೋದು. क्या नहीं चाहिए वो संगति को हम सुनते हैं. ಅನ್ವಾಂಟೆಡ್ ವಿಷಯಗಳನ್ನೇ ಕೇಳೋದು ಜಾಸ್ತಿ ನಾವು. अनवांटेड संगति को हम सुनते हैं. ಹಾಲೆಲೂಯಾ, हालेलुया, ಹಾಲೆಲೂಯಾ. हालेलुया. ಮೊಬೈಲ್ ಸ್ವರ ಆ ಕಡೆಯಿಂದ ಏನ್ ಕೇಳತ್ತೋ ಅದನ್ನ ನೀವು ಮಾತಾಡೋದು. वो मोबाइल से उधर से क्या आवाज आता है उसको सुनकर आप बात करते हैं. ನಿಮ್ ಕಿವಿ ಏನ್ ಹೇಳುತ್ತಾ ಅದನ್ನ ಮೊಬೈಲ್ ಅಲ್ಲಿ ಮಾತಾಡ್ತಾನೆ. आपकी कान क्या सुनता है वही आप मोबाइल से बात करते ಆ हैं ना. ಕಡೆಯಿಂದ ವಾಕ್ಯ ಬಂತಂದ್ರೆ ವಾಕ್ಯನೇ ಕೇಳ ಮಾತಾಡ್ಬೇಕು ತಾನೆ. अगर उधर से वचन आप सुनते हैं तो वचन ही बात करते ಆ हैं. ಕಡೆಯಿಂದ ಬೇರೆಯವ್ರ ಮನೆ ವಿಷಯ ಬಂತಂದ್ರೆ ನಿನ್ ಬಾಯಿ ಏನ್ ಮಾತಾಡ್ತದೆ? अगर उधर से दूसरा घर के एक संगति आता है तो आप क्या बात करते हैं? ಹಾಲೆಲೂಯಾ. हालेलुया. ಫಸ್ಟ್ ನಿನ್ನ ಸ್ವಸ್ಥತೆಗೆ ನೀನು ಕೇಳುವುದರಲ್ಲಿ ಬಹಳ ಎಚ್ಚರಿಕೆ ಆಗಿರಬೇಕು. अगर पहला आप सुनने में बहुत ही एक सावधानी से रहना ಅದಕ್ಕೆ है. ದೇವರ ವಾಕ್ಯ ಹೇಳ್ತದೆ, ನಾವು ಕೇಳಿದ
ವಾಕ್ಯವುದು ನಂಬಿಕೆಗೆ ಆಧಾರ ಅಂತ ದೇವರ ವಾಕ್ಯ ಬರೆಯಲ್ಪಟ್ಟಿದೆ. प्रभु की वचन कहता है कि आपने सुना है वचन विश्वास के योग्य है. ಸ್ವಸ್ಥತೆ ಹೊಂದಬೇಕಾ? अगर चंगाई आपको पाना है, ಫಸ್ಟ್ ನೀವು ಕೇಳುವುದನ್ನ ಕಲಿಬೇಕು. अगर आप पहले आपको सुनने का संगति, ದೇವರ ವಾಕ್ಯವನ್ನ ಕೇಳುವುದನ್ನ ಕಲಿಬೇಕು. प्रभु की वचन को आप सुनने का, ಯೇಸುವಿನ ಕುರಿತಾದ ವಿಷಯಗಳನ್ನ ಕೇಳುವುದನ್ನ ಕಲಿಬೇಕು. यीशु मसीह के विचार को आपको सुनने का ಯೇಸುವಿನ संगति ವಿಷಯಗಳನ್ನ ನಾನು सीखना है. ಕೇಳ್ತಾ ಇರಬೇಕು. यीशु मसीह का विचार को ಇವಳು सुनता रहना ಯೇಸುವಿನ है. ವಿಷಯವನ್ನ ಕೇಳಿದಾಳೆ. यीशु मसीह का विचार को आपने इसने सुना है. ಯೇಸುವಿನ ಅದ್ಭುತವನ್ನ ಕೇಳಿದಾಳೆ. यीशु मसीह की चमत्कार अद्भुतों को सुना है. ಅನೇಕರು ಅವಳ ಯೇಸುವಿನ ಬಗ್ಗೆ ಹೇಳಿದನ್ನ ಕೇಳಿದಾಳೆ. बहुत लोगों ने यीशु मसीह के बारे में कहा वह संगति को सुना है. ಸುತ್ತಲೂ ಎಲ್ಲವೂ ನಿನಗೆ ಕೇಳ್ತಾ ಇರಬಹುದು. सभी संगति उधर ही आप सुन रहे होंगे. ನ್ಯೂಸ್ ಏನೋ ಕೇಳ್ತಾ ಇರಬಹುದು. न्यूज आप सुन रहे होंगे. ಅನೇಕ ಜನರು ನಿನಗೆ ಏನೋ ಕೇಳ್ತಾ ಇರಬಹುದು. बहुत लोग आपसे कुछ आप सुन रहे होंगे. ಆದ್ರೆ ಯೇಸುವಿನ ವಾಕ್ಯ ಏನ್ ಹೇಳ್ತಾ ಅದನ್ನ ಕೇಳುವುದನ್ನ ಕಲಿಯಿರಿ ಇವತ್ತು. यीशु मसीह का वचन क्या कहता है उसको सुनने के लिए आप सीखिए. ಸ್ವಸ್ಥತೆಯ ಮೊದಲನೇ ಮಾರ್ಗ ನೀನು ಕೇಳುವುದರಲ್ಲಿ ಬಹಳ ಪ್ರಾಮುಖ್ಯ. अगर चंगाई का पहला संगति है कि सुनने में आप सीखना पड़ेगा. ಹಾಲೆಲೂಯಾ, हालेलुया, ಹೇಳ್ರಿ ಹಾಲೆಲೂಯಾ. हालेलुया. ಮೊದಲೇ ಪ್ರಾಬ್ಲಮ್ ಏನು? ಮೊದಲೇದಾಗಿ ನೀನು ದೇವರಿಂದ ಅದ್ಭುತ ಹೊಂದಬೇಕಾದ್ರೆ ಏನ್ ಕಲಿಬೇಕು? अगर प्रभु से चंगाई पाने के लिए पहला क्या करना है आपको? ಸ್ವಾಮಿ ನನ್ನ ಕಿವಿಗಳನ್ನ ನೆಟ್ಟಗೆ ಮಾಡಪ್ಪ. मेरे कान को सीधा कीजिए प्रभु. ಯಾರಾದ್ರೂ ಏನಾದ್ರೂ ಹೇಳ್ತಾ ಇದಾರೆ ಅಂದ್ರೆ ಬೇಡಾಗಿರೋ ವಿಷಯ ಹೇಳ್ತಾ ಇದ್ದಾರೆ ಅಲ್ಲಿಂದ ಹೋಗ್ಬಿಡ್ರಿ. अगर कोई व्यक्ति कुछ दूसरा संगति कह रहा है तो आप उधर से चले जाइए. ಏನಾದ್ರೂ ಬೇಡವಾಗಿರೋ ವಿಷಯಗಳನ್ನ ಮಾತಾಡ್ತಿದ್ದಾರೆ ಅಲ್ಲಿಂದ ಹೋಗ್ಬಿಡ್ರಿ. कोई ऐसा दूसरा संगति बोल रहा है तो आप उधर से चले जाइए. ಕಿವಿ ಅಗ್ಲ ಮಾಡ್ಬೇಡ್ರಿ ಹಿಂಗಂತ. अगर आपके कान उधर नहीं लगाइए. ಕೇಳಲಿಲ್ಲ ಅಂದ್ರೂ ಸೈಡಿಗೆ ಬಂದು ನಿಂತ್ಕೊಳ್ತಾರೆ, ಹಿಂಗೆ ಸ್ವಲ್ಪ ಅವ್ರು ಗೊತ್ತಾಗಲ್ಲ ಅವ್ರು ಯಾಕೆ ಬಂದಿದ್ದಾರೆ ಅಂತ ನಿಮ್ಗೆ ಗೊತ್ತಾಗಲ್ಲ. ಆದ್ರೆ ನಮ್ಮ ಪಕ್ಕದಲ್ಲಿ ಪಾಪ ಅವ್ರು ಏನೋ ನೋಡಕ್ ಬಂದಿದ್ದಾರೆ ಅಂತ ತಿಳ್ಕೊಂಡು ಅವ್ರು ಮಾತ್ರ ಅಬ್ಸರ್ವ್ ಮಾಡ್ತಿರ್ತಾರೆ, ಇವ್ರು ಏನ್ ಹೇಳ್ತಾರೆ ನನ್ನ ಬಗ್ಗೆ ಕೇಳ್ತಾ ಇರ್ತಾರೆ. अगर वो लोग आके ऐसा सुन रहे थे कि मेरे बारे में क्या कर रहे हैं, ऐसा वो सुनते हैं. ಅವ್ರ ಕಿವಿಗಳು ಹೇಗಿರ್ತದೆ ಅಂದ್ರೆ ಒಳ್ಳೇದೆಷ್ಟು ಹೇಳಿದ್ರು ಕೇಳಲ್ಲ. ಅವ್ರು ಇಂಥ ವಿಷಯಗಳಿಗೆ ಬಹಳ ಶಾರ್ಪ್ ಮಾಡಿರ್ತಾರೆ. अगर उनका कान ऐसा रहता है कि अच्छे संगति कितना भी बोलिए उनको वो नहीं लेते हैं, बुरे संगति के लिए. ವಾಕ್ಯ ಕೇಳ್ರಿ ಅವ್ರಿಗೆ ಗೊತ್ತಲ್ಲ. अगर वचन पूछिए उन लोगों को पता नहीं होता. ಯಾವ ಸಂದೇಶ ಕೊಟ್ಟರು ಕೇಳ್ರಿ ಗೊತ್ತಿರಲ್ಲ. अगर क्या संदेश दिया है उसको पूछिए, उसको याद नहीं रहता. ಪಾಸ್ಟರ್ ಯಾವ್ದು ಬೈದ್ರು ನೋಡ್ರಿ ಅದಕ್ಕೆ ಕೇಳಿರ್ತಾರ. अगर पास्टर जी ने क्या उसको डांटा है उसको पूछिए, उसको याद रहता ನಾವು है. 99 ಒಳ್ಳೇದು ಹೇಳಿರ್ತೀವಿ. अगर 99 हमने अच्छा बोल रहा है, ಒಂದು ಬೈದಿರ್ತೀವಿ. अगर एक को हमने डांटा होगा, 99 ಒಳ್ಳೇದನ್ನ ಅವ್ರು ಮರ್ತು ಬಿಟ್ಟಿರ್ತಾರೆ, ಒಂದು ಬೈದಿದ್ದನ್ನ ಮಾತ್ರ ನೆನ್ಪಿಟ್ಕೊಂಡಿರ್ತಾರೆ. ಪಾಸ್ಟ್ರು ಅವತ್ತಿನ ದಿನ ಅದೇ ಡೇಟ್ ಅಲ್ಲಿ ನನಗ್ ನೋಡೇ ಹೇಳಿದ್ರು ಅವರು. वो 99 संगति अच्छे काम को भूल जाते हैं और एक संगति को याद रखकर पास्टर जी ने यही कहा था ऐसे कहते हैं. ಅವರು ಇಂಥದ ಕೇಳೋದಕ್ಕೆ ಅವ್ರ ಕಿವಿ ಟ್ಯೂನ್ ಆಗಿರುತ್ತೆ. इसका सुनने के लिए उनकी कान कभी भी खुला रहता है. ಹಾಲೆಲೂಯಾ, हालेलुया. ನಿನ್ನ ಕಿವಿ ದೇವರ ಶಬ್ದವನ್ನ ಕೇಳೋದಕ್ಕೆ ಮಾತ್ರ ಟ್ಯೂನ್ ಆಗಿರ್ಲಿ. आपकी कान प्रभु की आवाज को सुनने के लिए कभी भी ट्यून हो जाए. ಎಲ್ಲರೂ ನಿಮ್ಮ ಕಿವಿ ಮೇಲೆ ಕೈ ಇಟ್ಟು ಹೇಳ್ರಿ, ನನ್ನ ಕಿವಿ ಕರ್ತನ ಶಬ್ದವನ್ನ ಕೇಳುವುದಕ್ಕೆ, ಪ್ರಕಟಣೆಗಳನ್ನ ಕೇಳುವುದಕ್ಕೆ, ಅದ್ಭುತವನ್ನ ಕೇಳುವುದಕ್ಕೆ, ನಂಬಿಕೆಯ ಮಾತುಗಳನ್ನ ಕೇಳುವುದಕ್ಕೆ ನನ್ನ ಕಿವಿ ಟ್ರೈನ್ ಅಪ್ ಆಗಿರ್ಲಿ. आपके कान के ऊपर हाथ रख के कहिए कि प्रभु मेरा कान आपकी आवाज को, आपकी विश्वास की आवाज को सुनने के लिए तैयार हो ದೇವರೇ, जाए. ನಿನಗೆ ಇಷ್ಟವಿಲ್ಲದ ಯಾವ ಶಬ್ದವನ್ನು ನನ್ನ ಕಿವಿಗೆ ಬೀಳದ ಹಾಗೆ ನನ್ನ ಕಿವಿಯನ್ನು ಕಾಪಾಡ ಸ್ವಾಮಿ. आपको पसंद नहीं होने वाला संगति कभी भी मेरे कान को नहीं आना, ऐसा होने के लिए प्रभु से प्रार्थना कीजिए. 12 ವರ್ಷ 12 साल ಎಲ್ಲವನ್ನ ಕೇಳಿದಾಳೆ. सब कुछ उसने सुना है. ಎಲ್ಲವನ್ನ ಕೇಳಿದಾಳೆ. सब कुछ उसने सुना है. ಆ ವೈದ್ಯರ ಹೆಸರನ್ನು ಕೇಳಿದಾಳೆ. उस एक डॉक्टर का नाम को ಆ सुना है. ಮಾಟ ಮಂತ್ರ ಮಾಡುವವರ ಹೆಸರನ್ನು ಕೇಳಿದಾಳೆ. उस जादू टोने करने ಈ वाले संगति को ವ್ಯಕ್ತಿಯ सुना ಹೆಸರನ್ನು है. ಕೇಳಿದಾಳೆ. इस एक व्यक्ति का ಈಗ 12 ವರ್ಷದ ನಂತರ 12 साल के बाद ಯೇಸುವಿನ ಕುರಿತಾಗಿ ಕೇಳುವುದಕ್ಕೆ ಪ್ರಾರಂಭಿಸಿದಾಳೆ. यीशु मसीह के बारे में सुनने के लिए वो तैयार हो गई है. ಹಾಲೆಲೂಯಾ. हालेलुया. ಮೊದಲು ನೀನು ಅದ್ಭುತವನ್ನ ಹೊಂದಬೇಕಾಗಿದ್ರೆ अगर पहले आप चंगाई पाने के लिए ಯೇಸುವಿನ ಕುರಿತಾಗಿ ಕೇಳೋದನ್ನ ಪ್ರಾಕ್ಟೀಸ್ ಮಾಡ್ರಿ. यीशु मसीह के बारे में सुनने के लिए आप प्रैक्टिस कीजिए. ಹಾಲೆಲೂಯಾ, हालेलुया, ಹಾಲೆಲೂಯಾ, हालेलुया, ಹೇಳ್ರಿ ಹಾಲೆಲೂಯಾ. हालेलुया. ಒಂದು ಸಾರಿ एक बार ಇದು ನಿಮಗೆ ಗೊತ್ತಿದೆ, आपको पता होगा ಒಬ್ಬ ಗಿಳಿ ಮಾರುವಂತ ಮಾಲೀಕನು, ಗಿಳಿಯ ಮಾಲೀಕನು, एक तो तोते को ಆತನು ಮಾರ್ಕೆಟ್ ಅಲ್ಲಿ ಹೋಗಿ ಗಿಳಿ ಮರಿಯನ್ನು ತೆಗೆದುಕೊಂಡು ಬಂದ. तोता है ना, तोते को व्यापार करने वाला व्यक्ति उस तोते को लेके आया. ಅವನು ಬಂದು वो लेके आके ಗಿಳಿ ಮರಿಯನ್ನ वो तोते की एक बच्ची को ತನ್ನ ಒಂದು ಬಾರ್ ಮುಂದೆ ನಿಲ್ಲಿಸಿದ. एक दारू के बार के आगे में खड़ा किया. ಆ ಗಿಳಿ ಮಾತಾಡುವಂತ ಗಿಳಿ. वो एक तोता बात करने वाला तोता है. ಮಾತಾಡ್ತಾ ಇತ್ತು. वो बात कर रही थी. ಆದ್ರೂ ಮಾತಾಡ್ತಾ ಇರುವಂತ ಜನರನ್ನು ನೋಡ್ತಾ ಇತ್ತು. वो बात करने के समय लोगों को वो देख रही थी.
ನೋಡಿ ಬನ್ನಿ 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 ಅಂತ ಕರಿತಾ ಇತ್ತು. वो सभी लोगों को देखकर आओ आओ ऐसा कह रही ಯಾಕಂದ್ರೆ ಇವನ್ ಬಾಯಿಂದ ಅವನನ್ನು ಕರೀಲಿಕ್ಕೆ ಆಗಲ್ಲ ಅಂತ ಗಿಳಿಗೆ ಟ್ರೈನ್ ಅಪ್ ಮಾಡ್ಬಿಟ್ಟಿದ್ದ, ಬನ್ನಿ 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 ಅಂತ ಕರೀಲಿಕ್ಕೆ. ये अपने मुंह से नहीं कह सकता, इसलिए तोते को ट्रेन अप किया था कि आओ आओ कहने के लिए. ಅದು ಬನ್ನಿ ಬನ್ನಿ ಅಂತ ಕರೀತಾ ಇತ್ತು. वो तोता आओ आओ ऐसा कह रही ಒಂದು थी. ವರ್ಷದ ನಂತರ एक साल के बाद ಈತನ ಆಲೋಚನೆ ಮಾಡಿದ, उसने एक सोचा, ಇಂಥ ಒಳ್ಳೆ ಗಿಳಿ ಮರಿ ನನ್ನ ಹಾಳು ಮಾಡೋದು ಬೇಡ, ऐसा एक अच्छा एक तोते के बच्चे को मैं कभी भी खराब नहीं करूंगा. UTC ಚರ್ಚ್ಗೆ ಗಿಫ್ಟ್ ಕೊಟ್ಬಿಡೋಣ ಅಂತ ಹೇಳ್ಬಿಟ್ಟ. यूटीसी एक कलसिया को मैं गिफ्ट दे दूंगा. ಆ ಗಿಳಿ ಮರಿ वो तोते के बच्ची ಎಂಟ್ರೆನ್ಸ್ ಅಲ್ಲಿ ಇತ್ತು. वो आगे का एंट्रेंस में थी. ಅದು ಕೂಡ ಒಂದು ವರ್ಷ ದಾಟಿ ಹೋಯ್ತು. एक साल उसका भी बीत गया. ಒಂದು ವರ್ಷದ ನಂತರ एक साल के बाद ನಾನು ಕೊಟ್ಟಂತ ಮರಿ ಹೇಗಿದೆ ಅಂತ ನೋಡಕ್ ಬಂದ. उस मैंने दिया हुआ बच्ची कैसा है वो देखने के लिए वो आया. ಅದು ನೋಡಿದಾಗ ಮೊದಲು ಅಲ್ಲಿ ಹೇಳ್ತಾ ಇತ್ತು ಬನ್ನಿ ಬನ್ನಿ ಅಂತ. उधर वो कहती थी कि आओ आओ. ಇಲ್ಲಿ ಅದು ಬಂದ್ಮೇಲೆ इधर आने के बाद ಪ್ರೈಸ್ ಲಾರ್ಡ್ ಶಾಲೋಮ್ ಶಾಲೋಮ್ ಅಂತ ಹೇಳ್ತಾ ಇತ್ತು. प्रेज द लॉर्ड शालोम इधर कर रही ಬಹಳ है. ಖುಷಿ. बहुत ही उसको खुशी हो गया. ಅಟ್ಲೀಸ್ಟ್ एटलीस्ट ನನ್ನ ಹತ್ರ ಇದ್ದಾಗ ಬದಲಾವಣೆ ಆಗ್ಲಿಲ್ಲ. मेरे पास रहने के समय में कभी भी उसको बदलाव नहीं आया. UTC ಚರ್ಚ್ ಹತ್ರ ಬಂದ್ಮೇಲೆ ಬದಲಾವಣೆ ಆಯ್ತಲ್ವಾ? यूटीसी कलसिया में आने के बाद उसका बदलाव हो गया. ಹೌದಪ್ಪ, ನೀನು ಎಷ್ಟು ಬದಲಾವಣೆ ಕಂಡಿ ನೀನು ಅಂತ ಪ್ರಶ್ನೆ. उसने पूछा कि कितना बदलाव आपने पाया है, ऐसा उसको कहने लगा. ಬಹಳ ಖುಷಿಯಿಂದ ಆತನ ಕೇಳಿದ. बहुत खुशी से उसने उसको कहने लगा. ಆಗ ಗಿಳಿ ಹೇಳ್ತು, उस समय में उस तोते ने कहा ಬದಲಾವಣೆ ಏನು ಕಂಡಿಲ್ಲ, बदलावन मैंने कुछ भी नहीं देखा. ಬೆಳಿಗ್ಗೆ ಇಲ್ಲಿ ಬರ್ತಾ ಇದ್ರು, सुबह में इधर आते थे, ಸಂಜೆ ಅಲ್ಲಿ ಬರ್ತಾ ಇದ್ರು, शाम में उधर आते थे. ಬದಲಾವಣೆ ಕಂಡಿಲ್ಲ. बदलाव को मैंने नहीं देखा. ಬೆಳಿಗ್ಗೆ ಇಲ್ಲಿ ಹಲ್ಲೆಲೂಯ, सुबह में इधर हालेलुया, ಅಲ್ಲಿ ಇನ್ನೊಂದು ಕೂಗ್ತಾ ಇದ್ರು. उस शाम में और एक रीति से वो चिल्ला ವ್ಯತ್ಯಾಸ रहे थे. ಕಾಣಲಿಲ್ಲ. कुछ भी व्यत्यास को मैंने नहीं देखा. ಇಲ್ಲಿ इधर ಚಿಕ್ಕ ಚಿಕ್ಕ ಗ್ಲಾಸ್ ಅಲ್ಲಿ ಕುಡಿತಾ ಇದ್ರು, छोटे छोटे ग्लास में ಅಲ್ಲಿ वो पीते ದೊಡ್ಡ ದೊಡ್ಡ ಗ್ಲಾಸ್ ಅಲ್ಲಿ ಕುಡಿತಾ थे. ಇದ್ರು. उधर ही बड़े बड़े ग्लास में पीते थे. ವ್ಯತ್ಯಾಸ ಕಾಣಲಿಲ್ಲ. व्यत्यास को मैंने नहीं देखा. ಅಲ್ಲಿ उधर ಜೋರ್ ಮಾತಾಡ್ತಾ ಇದ್ರು, और जोर से वो बात कर ಇಲ್ಲಿ रहे थे. ಗುಸು ಗುಸು ಮಾತಾಡೋದಕ್ಕಾಯ್ತಾ ಇದ್ರು ಅಷ್ಟೇ. इधर से थोड़े धीमी से वो बात कर ವ್ಯತ್ಯಾಸ रहे थे. ಕಾಣಲಿಲ್ಲ. व्यत्यास को मैंने नहीं देखा. ಅಲ್ಲಿ उधर ಇನ್ನೊಬ್ರಿಗೆ ಜೋರಾಗಿ ಬೈತಾ ಇದ್ರು, अब दूसरों को जोर से ಇಲ್ಲಿ वो ಗುಸು ಗುಸುವಾಗಿ ಇನ್ನೊಬ್ರಿಗೆ ಬೈತಾ ಇದ್ರು. ವ್ಯತ್ಯಾಸ ಕಾಣಲಿಲ್ಲ. इधर जो छोटे आवाज से दूसरों को गालियां दे रहे हैं. ಹಾಲೆಲೂಯಾ. हालेलुया. ಅಲ್ಲಿ उधर ही ಕುಡಿದ ಮೇಲೆ ಡ್ಯಾನ್ಸ್ ಮಾಡ್ತಾ ಇದ್ರು, पीने के बाद डांस ಇಲ್ಲಿ कर रहे ಕುಡಿಯಕ್ಕಿಂತ ಮೊದಲೇ ಡ್ಯಾನ್ಸ್ ಮಾಡ್ತಾ ಇದ್ರು. हैं. पीने के पहले ही डांस कर रहे हैं. ವ್ಯತ್ಯಾಸ ಕಾಣಲಿಲ್ಲ. व्यत्यास को मैंने नहीं देखा. ಗಿಳಿ तोता ಸಭೆ कलस्या को ಬಾರಿನ ಬಗ್ಗೆ ವ್ಯತ್ಯಾಸ ಹೇಳ್ತಾ ಇದೆ. बार के लिए और कलस्या के लिए व्यत्यास कह रही है. ಇಲ್ಲಿ ಬೆಳಿಗ್ಗೆ ಹಲ್ಲೆಲೂಯ ಹೊತ್ತಾನೆ, सुबह में इधर हालेलुया, ಅದೇ मನೇಲಿ ಹಲ್ಲೆಲೂಯ ಇದೆಯಾ? घर में हालेलुया है क्या? ಇಲ್ಲಿ ಮಾತಾಡೋದು ಅನ್ಯ ಭಾಷೆ, इधर ये खाने वाला ये अन्य भाषा है. ಅಲ್ಲಿ ಮಾತಾಡೋದು ದುರ್ಭಾಷೆ. उधर ही एक दुर्भाषा आप बात ಇಲ್ಲಿ करते हैं. ಪ್ರಾರ್ಥನೆ ವೀರ, इधर ही प्रार्थना का ಅಲ್ಲಿ एक- ಜಗಳ ವೀರ. उधर ही एक झगड़े करने वाला एक आप व्यक्ति होंगे. ಏನು ಕೇಳ್ತೀವಲ್ಲ क्या आप सुन रहे हैं ना, ಅದು ನಿನ್ನ ಜೀವಿತದಲ್ಲಿ ಬಿಡುಗಡೆ ಮಾಡೋದು. वो आपके जीवन से वो बाहर आता है. ಇಲ್ಲಿ ಬರೇ ದೇವರ ವಾಕ್ಯವನ್ನು ಮಾತ್ರ ಕೇಳ್ರಿ, इधर ही आप प्रभु की वचन ही सुनिए. ಬೇರೆಯವ್ರ ವಿಷಯ ನಮಗೆ ಬೇಡ. दूसरे लोगों के विचार हमको नहीं ನಿನ್ನ चाहिए. ಸ್ವಸ್ಥತೆಗೆ ಒಂದು ಮಾರ್ಗ ಇದೆ. आपकी चंगाई के लिए मार्ग ನೀನು है. ಮೊದಲು ದೇವರ ವಾಕ್ಯವನ್ನು ಬಿಟ್ಟು ಬೇರೆ ಏನನ್ನು ಕೂಡ ಕೇಳಬೇಡ್ರಿ. प्रभु की वचन की छोड़कर कुछ भी आप नहीं सुनिए. ಹಾಲೆಲೂಯಾ. हालेलुया. ಎಲ್ಲರೂ ಇಲ್ಲೇ ಇದ್ದೀರಾ? सभी लोग इधर ही हैं क्या? ಸ್ವಸ್ಥ ಮೊದಲನೇ ಮಾರ್ಗ ಅವಳು ಮಾಡಿದೇನು? चंगाई के लिए उन लोगों ने किया, उसने किया. 12 ವರ್ಷ ಎಲ್ಲ ಸ್ವರವನ್ನ ಕೇಳಿದೆ. 12 साल तक उसने आवाज को सुनी है. 12 ವರ್ಷದ ನಂತರ 12 साल के बाद ಯೇಸುವಿನ ಸ್ವರವನ್ನು ನಾನು ಕೇಳಿದೆ. यीशु मसीह की आवाज को मैंने सुना. ಕೇಳಿದಳು. सुन के ಫಸ್ಟ್ ಪಾಯಿಂಟ್ ಕೇಳಿದಳು. पहले पॉइंट है कि सुनकर. ಎರಡನೇ ಪಾಯಿಂಟ್ दूसरा ಯೇಸುವಿನ ಕಡೆಗೆ ನಡೆದಳು. यीशु मसीह के पास चली गई. ಟುವರ್ಡ್ಸ್ ಜೀಸಸ್. यीशु मसीह के पास चली गई. ಆತನ ಕಡೆಗೆ, उसके पास, ಯೇಸುವಿನ ಕಡೆಗೆ, यीशु मसीह के पास, ಯೇಸುವಿನ ಕಡೆಗೆ ದೃಷ್ಟಿ ಇಟ್ಟಳು. यीशु मसीह के पास नजर. ಆಗ उस समय में 4 ಕಡೆ ದೃಷ್ಟಿ ಇತ್ತು. चारों तरफ उसकी नजर ಇವ್ರು था. ಹೇಳಿದ್ರು ಆ ಮಾರ್ಗ, उन्होंने कहा ये मार्ग है. ಇವ್ರು ಹೇಳಿದ್ರು ಈ ಮಾರ್ಗ, इन लोगों ने कहा ये मार्ग ಇನ್ನೊಬ್ರು है. ಹೇಳಿದ್ರು ಆ ಮಾರ್ಗ, और एक लोगों ने कहा ये मार्ग ಇನ್ನೊಬ್ರು है. ಹೇಳಿದ್ರು ಅಲ್ಲಿಗೆ ಹೋಗು, वो लोगों ने कहा कि उधर ಇಲ್ಲಿಗೆ ಹೋಗು, जाओ, ಆ ಊರಿಗೆ ಹೋಗು, उस गांव को जाओ. ಇನ್ನೊಬ್ರು ಹೇಳಿದ್ರು ಆ ಒಂದು ಅದ್ಭುತ ಕೇಂದ್ರಕ್ಕೆ ಹೋಗು. और एक आदमी ने कहा कि उस अद्भुत उधर ही जाओ, होता है आपको ऐसा. 12 ವರ್ಷ 12 साल ಸಾಕಷ್ಟು ಮಾರ್ಗ. बहुत मार्गों को 12 ವರ್ಷದ ನಂತರ 12 साल के बाद ಒಂದೇ ಮಾರ್ಗ, एक ही मार्ग. ಅದು ಯೇಸು
ಯೇಸುವಿನ ಮಾರ್ಗ. वो यीशु मसीह के मार्ग. ಅದ್ಭುತ ಹೊಂದಬೇಕಾ? चंगाई पाना है, ಸಾಕಷ್ಟು ಮಾರ್ಗವನ್ನು ಬಿಟ್ಟು ಬಿಡು. बहुत मार्गों को आप छोड़ ಯೇಸು दीजिए. ಕಡೆಗೇನೆ ತಿರುಗಿಕೋ. यीशु मसीह की ओर आप मुड़िए. ಆತನ ಕಡೆಗೆ ತಿರುಗಿಕೊಂಡ್ರೆ उसके पास आप मुड़ेंगे ಬೇರೆ ಯಾವ ಮಾರ್ಗವನ್ನು ಹುಡುಕಬೇಡ. कोई दूसरा मार्ग को आप नहीं देख सकते हैं. ಹಾಲೆಲೂಯ, हालेलुया, ಹಾಲೆಲೂಯ. हालेलुया. ನಾವಿಲ್ಲಿ ಪ್ರಯತ್ನ ಮಾಡೋದು ಮಾಡ್ತೇವೆ, हम इधर प्रयत्न करने के लिए करते हैं, ಮಾಡ್ಬಿಟ್ಟು होने के बाद ಅದ್ಭುತ ಆಗ್ಲಿಲ್ಲ ಅಂತ ತಿಳ್ಕೊಂಡು अगर चमत्कार नहीं होता है ಇನ್ನೊಂದು तो ಕಡೆ ಜಂಪ್ ಹೊಡಿತೇವೆ, दूसरे वो ಅಲ್ಲಿಗೆ ಹೋಗ್ತೇವೆ, उड़ते हैं, ಇಲ್ಲಿಗೆ ಹೋಗ್ತೇವೆ, इधर जाते हैं, ಅಲ್ಲೂ ಅದ್ಭುತ ಆಗಿಲ್ಲ, उधर भी ಎಲ್ಲೂ चमत्कार नहीं ಅದ್ಭುತ हुआ, ಆಗಿಲ್ಲ, ಲಾಸ್ಟ್ಗೆ ದೇವರೇ ಇಲ್ಲ. किधर भी चमत्कार नहीं हुआ है. उस समय में कहते हैं कि प्रभु ही नहीं है. ಇವಳು ಮಾಡಿದ ಎರಡನೇ ಕೆಲಸ ಏನ್ ಗೊತ್ತಾ? दूसरा संगति उसने क्या किया? ಯೇಸುವಿನ ಕಡೆಗೆ ನಡೆದುಕೊಂಡು ಬಂದ್ಲು. यीशु मसीह की ओर ये चल के आई. ಹಾಲೆಲೂಯ. हालेलुया. ಅವಳ ಹೆಜ್ಜೆ ಯೇಸುವಿನ ಕಡೆಗೆ, उसकी कदम प्रभु यीशु ಅವಳ मसीह की ದೃಷ್ಟಿ ओर, ಯೇಸುವಿನ ಕಡೆಗೆ, उसकी नजर यीशु ಅವಳ मसीह की ओर, ನಡೆ ಯೇಸುವಿನ ಕಡೆಗೆ. उसकी एक चल. ಇವತ್ತು ಅದ್ಭುತ ಹೊಂದಬೇಕಾಗಿದ್ರೆ उसको आप चमत्कार होना ನೀನು है ಕೇಳೋದು ಮಾತ್ರ ಅಲ್ಲ, आप सुनने का उतना ही ನೀನು नहीं. ಯೇಸುವನ್ನೇ ದೃಷ್ಟಿಸುವಂತದ್ದು ಬಹಳ ಪ್ರಾಮುಖ್ಯ. यीशु को ही आप देखना बहुत जरूरी है. ಯೇಸುವಿನ ಕಡೆಗೆ ನಡೆದು ಬರುವಂತದ್ದು ಬಹಳ ಪ್ರಾಮುಖ್ಯ. यीशु मसीह की ओर चलना बहुत प्रामुख्य है. ಹಾಲೆಲೂಯ, हालेलुया, ಹಾಲೆಲೂಯ. हालेलुया. ಒಂದು ಮಾರ್ಗವನ್ನು ಆರಿಸಿಕೊಂಡ ಮೇಲೆ एक मार्ग आपने कब चुना है, ಅದನ್ನ ಬಿಟ್ಟು ಹೋಗ್ಬೇಡ್ರಿ, उस मार्ग को कभी भी छोड़कर नहीं चाहिए, ಹೋಗ್ಬೇಡ್ರಿ. नहीं जाइए. ಅದ್ಭುತ ಆಗತ್ತೆ ಇಲ್ಲೋ? अद्भुत होता है कि नहीं होता ಆಗತ್ತೆ है? ಇಲ್ಲೋ? होता है कि नहीं ಅದರ होता ದೃಷ್ಟಿ है? ಯೇಸುವಿನ ಮೇಲೆ ಇಡ್ರಿ. मगर आपकी नजर यीशु मसीह की ओर रहे. ಹಾಲೆಲೂಯ, हालेलुया, ಹಾಲೆಲೂಯ, हालेलुया, ಹೇಳ್ರಿ ಹಾಲೆಲೂಯ. हालेलुया. ಮಾಡಿದಂತ ಎರಡನೇ ಕೆಲಸ वो दूसरा संगति उसने किया, ಯೇಸುವಿನ ಕಡೆಗೆ ನಡೆದ್ಲು. यीशु मसीह की ओर वो चली. ಮೂರನೇದಾಗಿ तीसरा, ಕೇಳಿ ಆತನ ಉಡುಪನ್ನು ಮುಟ್ಟಿದರೆ ಸಾಕು ನೆಟ್ಟಗಾಗುವನೆಂದು ಆಲೋಚಿಸಿ. ಆದ್ರೆ ಇಂಗ್ಲಿಷ್ ಅಲ್ಲಿ ಅವಳು ಮಾತನಾಡಿದ್ಲಂತೆ ಅಂದ್ರೆ ಅವಳ ಬಾಯಿಂದ ವರ್ಡ್ ರಿಲೀಸ್ ಆಯ್ತಂತೆ, ನಾನು ಅಲ್ಲೋದ್ರೆ ಅದ್ಭುತ ಆಗತ್ತೆ, ನನ್ನ ಜೀವಿತದಲ್ಲಿ ಅದ್ಭುತ ಆಗತ್ತೆ, ನನ್ನ ಜೀವಿತದಲ್ಲಿ ಮಿರಾಕಲ್ ಆಗತ್ತೆ ಎಂಬುದಾಗಿ ಮಾತನಾಡೋದಕ್ಕೆ ಪ್ರಾರಂಭಿಸಿದ್ಲಂತೆ. उधर लिखा गया कि उसको उसने सुनकर वो कहने लगी कि मगर उधर मैं जाऊंगा तो मेरे को चंगाई होगी, ऐसा उसको कहने लगी. ನಡೆ ಮಾತ್ರ ಅಲ್ಲ, आप चलना उतना ही नहीं है, ಮಾತಾಡೋದ್ರಲ್ಲಿ ಬಹಳ ಪ್ರಾಮುಖ್ಯ. आप क्या बात करने में बहुत प्रामुख्य है. ಹೇಳ್ರಿ, ನಮ್ಮ ಬಾಯಿ ಏನೇನ್ ಮಾತಾಡ್ಬೇಕು? आपके मुंह से क्या आना है? ಅದ್ಭುತ ಆಗತ್ತೆ, चमत्कार होता है, ಮಿರಾಕಲ್ ಆಗತ್ತೆ, चमत्कार होता ನನ್ನ है, ಜೀವಿತದಲ್ಲಿ ಅದ್ಭುತ ನಡೆಯುತ್ತೆ, मेरे जीवन में ನನ್ನ चमत्कार होता ಜೀವಿತದಲ್ಲಿ है, ಅದ್ಭುತ ನಡೆಯುತ್ತೆ, मेरे जीवन में ನನ್ನ चमत्कार ಜೀವಿತದಲ್ಲಿ होता ಅದ್ಭುತ है, ನಡೆಯುತ್ತೆ, मेरे जीवन में ನನ್ನ चमत्कार होता है, ಅದ್ಭುತದಲ್ಲಿ ದೇವರು ವಾಸಿ ಮಾಡ್ತಾನೆ, मेरे ನನಗೆ ದೇವರು ಸ್ವಸ್ಥ ಪಡಿಸ್ತಾನೆ. मेरे को चंगाई देगा. ನಿನ್ನ ಬಾಯಿ ಎಷ್ಟು ಅದನ್ನ ಮಾತನಾಡ್ತದೋ, आपके मुंह कितना उसको बात करता है, ಅಷ್ಟು ದೇವರು ನಿನ್ನ ಜೀವಿತದಲ್ಲಿ ಅದ್ಭುತವನ್ನ ಮಾಡ್ತಾನೆ, उतना प्रभु यीशु मसीह आपके जीवन में ಅಷ್ಟು चमत्कार ಮಾತನಾಡ್ತಾನೆ. उतना ನಿನ್ನ करता है. ಬಾಯಿಯಲ್ಲಿಯೇ ಇದೆ ಅದ್ಭುತ. आपके मुंह में है चमत्कार. ನಾನು ಹೇಳಿದೆ ನೋಡ್ರಿ, ನಾನು ಅದು ಮುಟ್ಟಿದ್ರೆ ಸಾಕು ನೆಟ್ಟಗಾಗುವೆನು ಎಂದು. अगर मैंने छू लिया तो मैं सही होंगी ऐसा कहा. ನಂಬಿಕೆಯ ಮಾತುಗಳು ಆಗ್ಲೇ ಮಾತನಾಡ್ತಾ ಇದ್ದಾಳೆ. विश्वास की बात वो कर रही है. ನಾನು ಇನ್ನೂ ಅದ್ಭುತ ಹೊಂದಿದೆ ಹೋದ್ರು ಕೂಡ, अगर मेरे को चमत्कार हो भी नहीं ಇನ್ನು होगा, ಹೀಲಿಂಗ್ ಆಗದಿದ್ರು ಕೂಡ मेरे को चमत्कार होता ही नहीं होता ಮಾತುಗಳು है. ನಂಬಿಕೆಯ ಮಾತುಗಳನ್ನ ಮಾತನಾಡ್ತಾ ಇದೆ. आपकी बात विश्वास की बात हो, ನಂಬಿಕೆಯ ಮಾತುಗಳು आपकी बात विश्वास की हो, ನಂಬಿಕೆ ಮೂಲಕವಾಗಿ ಮಾತಾಡುವಂತದ್ದು. विश्वास के द्वारा बात करना है. ಎಷ್ಟು ಜನರಿಗೆ ಸ್ವಸ್ಥತೆ ಆಗ್ಬೇಕು ಇವತ್ತು? कितने लोगों को चंगाई होना है? ಮಾತನಾಡ್ರಿ ಸಾಕು, आप बात कीजिए, ಮಾತನಾಡ್ರಿ ಪರಿಸ್ಥಿತಿಗಳಿಗೆ, आप परिस्थितियों के ऊपर बात कीजिए, ಸಿಕ್ನೆಸ್ ಗೆ ಮಾತನಾಡ್ರಿ, आपकी रोग के लिए आप बात कीजिए, ನಿಮ್ಮ ಸಿಕ್ನೆಸ್ ಗೆ ಮಾತನಾಡ್ರಿ. आपकी रोग के लिए आप ನಾನು कहिए ಯೇಸುವಿನ ಮಗಳು, मैं यीशु मसीह की ನನ್ನಲ್ಲಿ बच्ची, ಯೇಸು ವಾಸ ಮಾಡ್ತಾ ಇದ್ದಾನೆ, मेरा यीशು मसीह ನನ್ನ है, ಜೀವಿತ ಯೇಸುವಿಗಾಗಿ, मेरा जीवन यीशु ನಾನು मसीह के ಯೇಸುವಿನಲ್ಲಿ लिए, ಜೀವಿಸ್ತಾ ಇದ್ದೇನೆ, मैं यीशु मसीह में जी रहा हूं, ಯೇಸುವಿನಲ್ಲಿ ಜೀವಿಸುವ ನಾನು यीशु ಯಾವ मसीह ರೋಗ में ನನ್ನಲ್ಲಿ ವಾಸ ನನ್ನ ತಡೆ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. क्यों भी रोग मेरे जीवन में वास नहीं कर सकता है. ನಂಬಿಕೆಯಿಂದ ಮಾತನಾಡ್ರಿ. विश्वास से बात कीजिए. ರೋಗವೇ, रोग ನನ್ನಲ್ಲಿರುವಂತ ಸಿಕ್ನೆಸ್ मेरे जीवन में ಯೇಸು ನಾಮದಲ್ಲಿ यीशु मसीह ನನ್ನ के ಬಿಟ್ಟು नाम ಹೊರಟೋಗು. से मेरे जीवन से बात ನನ್ನ चले जाओ. ಜೀವಿತ, मेरा ನನ್ನ जीवन, ದೇಹ मेरा ಅದು शरीर ಕರ್ತನ ಆಲಯವಾಗಿದೆ. प्रभु की आलय है. ಇದನ್ನ ಮಾತನಾಡ್ತಾ ಇದ್ರೆ ಸಾಕು, ये कहने के बाद ನಾನು ನೆಟ್ಗಾಗ್ತೀನಿ, मैं सही ನಾನು हूँ. ಹೀಲಿಂಗ್ ಆಗ್ತೀನಿ, मेरे को ಈ ರೋಗದಿಂದ चंगाई ನನಗೆ ಬಿಡುಗಡೆ ಆಗುತ್ತೆ, मेरे- ನನಗೆ ಸ್ವಸ್ಥತೆ ಆಗುತ್ತೆ, मेरे को चंगाई ನನಗೆ मिलेगा, ಜಯ ಸಿಗತ್ತೆ. मेरे को विजय मिलेगा. ಈ ಹೇಳುತ್ತಲೇ ये कहने से ही ದೇವರು ಅದ್ಭುತ ಮಾಡ್ತಾನೆ, प्रभु चमत्कार ದೇವರು ಅದ್ಭುತ ಮಾಡ್ತಾನೆ. प्रभु चमत्कार करेगा. ಹಾಲೆಲೂಯ, हालेलुया, ಹಾಲೆಲೂಯ. हालेलुया. ಒಂದು ನಾನು ತಿಳಿದಿದ್ದೇನೆ ಇವತ್ತು, मैंने जान लिया है ನಿನ್ನ ಬಾಯಿಯಲ್ಲಿ ಅದ್ಭುತ ಇದೆ. आपके मुंह में ही चमत्कार है. ಹಾಲೆಲೂಯ, हालेलुया. ಹಾಲೆಲೂಯ. ಅದಕ್ಕೆ ಹಾಲೆಲೂಯ. ನಾನು ಕಳೆದ ಸಾರಿ ಹೇಳಿದೆ, मैंने पिछले बार कहा था ಇಸಾಕನು इसहाक ತನ್ನ ಬಾಯಿಂದಲೇ ಹೇಳಿದರ ನಿಮಿತ್ತವಾಗಿ अपने मुंह से कहने के द्वारा ಆತನು ಅನಾರೋಗ್ಯದಲ್ಲಿ ಬಿದ್ದಿದ್ದ. वो एक रोग में वो गिर गया. ನಿಮಗೆ ಗೊತ್ತಿದೆ ಇಸಾಕನು ಇವಾಗ ಯಾವ ಕಾಯಿಲೆಯಿಂದ ಇದ್ದ ಅಂತ? इसहाक वो मरने के समय में कौन सा रोग में पीड़ित था, आपको पता है? ಕ್ಯಾನ್ಸರ್. वो कैंसर रोग में था. ಯಾಕೆ? क्योंकि ತನ್ನ ಮಗನು ಕಳೆದು ಹೋದಾಗ, अपने बच्चा कब खो दिया उसने, ಯೋಸೇಫನು ಕಳೆದು ಹೋದಾಗ ಆತನ ಏನ್ ಹೇಳ್ತಾನೆ ಗೊತ್ತಾ? याकूब अपने ನಾನು ನಿನ್ನ ಸಂಗಡನೂ ಕೂಡ ಪಾತಾಳಕ್ಕೆ ಇಳಿದಿದ್ರೆ ಚೆನ್ನಾಗಿತ್ತು ಅಂತ ಹೇಳ್ದ.
मैं आपके साथ नीचे में जाएगा तो पाताल में जाएगा तो अच्छा ऐसा कहा। ಒಂದ್ಸರಿ ಎರಡು ಸರಿ ಹೇಳ್ತಾ ಇದ್ದೆ, उसने 2 बार ऐसा कहा। ನಾನು ಕೂಡ ಸತ್ತಿದ್ರೆ ನಿನ್ನೊಟ್ಟಿಗೆ ಚೆನ್ನಾಗಿತ್ತು ಅಂತ ಹೇಳ್ತಾ ಇದ್ದೆ। 2 बार मैं ऐसा कहा कि आपके साथ मैं भी मर जाऊंगा तो अच्छा था ऐसा कहा उसने। ನೀನು ಬಾಯಿಂದ ಅರಿಕೆ ಮಾಡಿ 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 ನನ್ ಕಾಯಿಲೆ ಬಂದಿದೆ ಕಾಯಿಲೆ ಬಂದಿದೆ ಕಾಯಿಲೆ ಬಂದಿದೆ ಮಾತನಾಡಿಯೇ ನಿನ್ನ ಸಿಕ್ಕಲ್ಲಿ ಒಳಗಾಗ್ತಿ ಹೊರತು ಸಿಕ್ ಕಡಿಮೆ ಆಗಲ್ಲ। ಅದ ನಂಬಿಕೆಯಿಂದ ಹೇಳು, ಸಿಕ್ಕಿದ್ರು ಕೂಡ ನಂಬಿಕೆಯಿಂದ ಮಾತಾಡು, ಸ್ವಸ್ಥತೆ ನನಗಾಗಿದೆ ಎಂಬುದಾಗಿ। अगर आप रोग में था भी आप कहिए मुंह से, प्रभु मेरे को चंगाई देगा, प्रभु मेरे को चंगाई देगा। ಯಾಕಂದ್ರೆ ನಿನ್ನ ಬಾಯಲ್ಲಿ ಜೀವ ಇಡಲ್ಪಟ್ಟಿದೆ। क्योंकि आपके मुंह में ಜೀವನ ಮರಣಗಳು ನಾಲಿಗೆಯ ವಶದಲ್ಲಿದೆ। आपकी मुंह में ही जीवन और मृत्यु का रखा गया है। ಈಗ ಸ್ತ್ರೀ ಹೇಳ್ತಾ ಇದ್ದಾಳೆ, इधर स्त्री कह रही है, ನಾನು ಮುಟ್ಟುವೆನು, मैं छूंगी, ನಾನು ನೆಟ್ಟಗಾಗುವೆನು, मैं सही होंगी, ನಾನು ಸ್ವಸ್ಥನಾಗುವೆನು। मैं स्वस्थता पालूंगी। ಸ್ವಸ್ಥನಾಗುವುದಕ್ಕಿಂತ ಮೊದಲೇ ನಂಬಿಕೆಯ ಮಾತುಗಳು। स्वस्थ चंगाई पाने के पहले ही विश्वास की बात। ಯಾರ್ಯಾರು ಇವತ್ತು ಸಿಕ್ಕಲ್ಲಿದ್ರೆ ನಂಬಿಕೆಯಿಂದ ಮಾತನಾಡ್ರಿ। रोग में है आप विश्वास ಇದೇ से बात ಸ್ಥಳವನ್ನು ಬಿಟ್ಟು ಹೋಗುವುದಕ್ಕಿಂತ ಮೊದಲು इस स्थल से आप जाने के पहले ನೀವು ಸ್ವಸ್ಥತೆಯನ್ನು ಹೊಂದಿಕೊಂಡು ಹೋಗ್ರಿ। आप चंगाई पाकर ಇದು ನನ್ನ जाइए। ಮಾತಲ್ಲ, ये मेरा बात ಇದು ದೇವರ नहीं है। ಮಾತು, ये मेरा ಇದು ದೇವರ ಶಕ್ತಿಯ ಮಾತು, ये प्रभु की ದೇವರ आवाज है। ಮಹಿಮೆಯ ಮಾತು, ये प्रभु की ದೇವರ आवाज है। ಬಾಯಿಂದ ಬಂದ ಮಾತು। ये प्रभु की ನೀನು ನಂಬಿಕೆಯಿಂದ मुंह से आने वाला ಮಾತನಾಡು। बात। ये आप विश्वास से बात कीजिए। ಹಾಲೆಲೂಯಾ। हालेलुया। ಇವತ್ತು ಸ್ವಸ್ಥತೆಯ ದಿನ। ये आज चंगाई का दिन है। ಇವತ್ತು ಯಾರೆಲ್ಲ ನೀವು ಇದನ್ನು ವೀಕ್ಷಿಸ್ತಾ ಇದ್ದೀರೋ, कौन सभी आप ये इस वीक्षण को देख रहे हैं, इसको ನಿಮ್ಮಲ್ಲಿರುವಂತ ಸಮಸ್ಯೆಯಿಂದ ನೀವು ಹೊರಗೆ ಬರ್ತಾ ಇದ್ದೀರಿ। आप आपके रहने समस्या से आप प्रभु बाहर लेके आ रहा है। हालेलुया। हालेलुया। ಇದನ್ನು ನೋಡುವಂತವರು, कौन देख रहा है ಇದನ್ನು इसको? ಕೇಳುವಂತವರು कौन सुन रहा है इसको? ನಂಬಿಕೆಯಿಂದ ಮಾಡಲಾರದಂತ ಕಾರ್ಯವನ್ನು ಮಾಡುವುದಕ್ಕೆ ಪ್ರಾರಂಭಿಸಿರಿ। आप विश्वास से क्या काम नहीं कर सक रहे हैं वो कहिए आज। ಹಾಲೆಲೂಯಾ। हालेलुया। ಹೇಳ್ರಿ ಹಾಲೆಲೂಯಾ। सही कहिए हालेलुया। ಹೇಳ್ರಿ ಹಾಲೆಲೂಯಾ। कहिए हालेलुया। ಕಳೆದ ವರ್ಷ पिछले साल ನಾವು ಒಂದು ಮದುವೆಗೆ ಹೋಗಿದ್ವಿ। पिछले साल एक शादी के लिए हम गए थे। ಆ ಮದುವೆಯಲ್ಲಿ उस शादी में ಮದುವೆ ಕರೆದಾಗ ವಾಕ್ಯ ಹೇಳಲಿಕ್ಕೆ ನಮಗೆ ಅವಕಾಶನೇ ಕೊಡ್ಲಿಲ್ಲ। उस शादी में वचन सुनाने के लिए मेरे को अवकाश नहीं दिया। ತುಂಬಾ ನೋವಾಯ್ತು। बहुत ही एक ಇಷ್ಟು दर्द ದೂರ आया। ಬಂದಿದ್ದೀನಿ, इतना दूर तक मैं आया, ಚರ್ಚ್ ಬಿಟ್ಟು ಬಂದಿದ್ದೀನಿ, चर्च को मैंने छोड़कर मैं आया, ಅವಕಾಶ ಸಿಗ್ಲಿಲ್ಲಲ್ಲ। मगर अवकाश नहीं मिला है। ತುಂಬಾ ನೋವಾಯ್ತು। बहुत ही एक दर्द हुआ। ನಮ್ಮ ಊರ್ ಸಭೆಯಲ್ಲಿ ಇದ್ದಿದ್ರೆ ನಾನು ದೇವರ ವಾಕ್ಯ ಹೇಳೋದಕ್ಕೆ ಅವಕಾಶ ಸಿಗ್ತಾ ಇತ್ತು। मगर मैं उस गांव की गलसिया में रहेगा तो मैं प्रभु की वचन सुनाता था। ಅದು ಕೂಡ ಇಲ್ಲ। वो भी नहीं। ಒಂದು ಸಂಡೇ ವೇಸ್ಟ್ ಆಯ್ತಲ್ಲ ಅಂತ ನೋವು। एक रविवार मेरे को वेस्ट हो गया ऐसा कर रही। ಆದ್ರೆ ಕೊನೆಯ ಹೊರಡುವಂತ ಸಂದರ್ಭ ಬಂದಾಗ लास्ट में हम उधर से आने के समय में ಒಬ್ರು ಸಹೋದರರು ಹೇಳಿದ್ರು, एक भाई साहब कहने लगे, ದಯವಿಟ್ಟು ನಮ್ಮ ಮನೆಗೆ ಒಂದು ಬಂದು ಪ್ರಾರ್ಥನೆ ಮಾಡಿ ಹೋಗಿ। मेरे घर में आके आप प्रार्थना करके जाइए। ಆದ್ರೆ ಅವ್ರ ಮನೆಗೆ ನಾನು ಸಾಕಷ್ಟು ಸರಿ ಹೋಗಿದ್ದೀನಿ। बहुत बार मैं उनके घर पे मैं गया हूँ। ಆದ್ರೆ ಆ ಒಂದು ಅನುಭವ ನನಗೆ ಆಗ್ಲಿಲ್ಲ। कभी भी वो एक अनुभव मेरे जीवन में नहीं हुआ। ಸಹೋದರಿ ಮದುವೆ ಆಗಿ 9 ವರ್ಷ ಆಗಿದೆ। वो एक बहन शादी होके 9 साल हो गया, ಮಕ್ಕಳಿಲ್ಲ, उसको बच्चा नहीं है। ಒಳಗೊಂದು ಹೋರಾಟ, अंदर ಆದ್ರೆ ಒಳಗಡೆ ನನ್ನ ಆಲೋಚನೆ ಬರ್ತಾ ಇದೆ, एक सोच उसको आ रहा है, ಮುಂದಿನ ತಿಂಗಳಲ್ಲಿ ಒಂದು ಮಗುವನ್ನು ದೇವರು ಇವರಿಗೆ ಕೊಡ್ಲಿಕ್ಕಿದ್ದಾರೆ। मेरे अंदर से एक सोच आ रहा है कि आगे के 1 महीने में उसको बच्चा प्रभु देगा। ಇಷ್ಟು ದೂರ ಬಂದಿದ್ದು इतना दूर तक मैं आया, ಲಾಸ್ ಆಯ್ತು ಅಂತ ನಾನು ಆಲೋಚನೆ ಮಾಡಿದೆ। मैं सोचने लगा कि लॉस हो गया है। ಆದ್ರೆ ನಿನ್ನೆ ಫೋನ್ ಬಂತು, पिछले कल मेरे को फोन आ गया, ಗಂಡು ಮಗುವನ್ನು ದೇವರು ಕೊಟ್ಟಿದ್ದಾನೆ ಎಂಬುದಾಗಿ। एक लड़का बच्चे को प्रभु ने दिया है उसके जीवन में। ಹಾಲೆಲೂಯಾ। हालेलुया। ನಾವು ಎಂದಿಗೂ ವ್ಯರ್ಥವಾಗಿ ವೇಸ್ಟ್ ಆಗಿರಲ್ರಿ। हम कभी भी वेस्ट से नहीं होंगे। ಹಾಲೆಲೂಯಾ। हालेलुया। ಸತ್ಯ ಅವರು ತಿಳ್ಕೊಂಡಿರೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ಸತ್ಯ ನಮಗ್ ಗೊತ್ತಿದೆ। सच्चाई वो लोग जान लिए कि नहीं पता नहीं, मेरे को हमको सच्चाई पता है। ಮಗು ಫೋಟೋ ನೋಡಿದಾಗ ನನಗೆ ಗೊತ್ತಾಯ್ತು, उसकी बच्ची की फोटो को देखने के बाद मुझको समझ ದೇವರು में ಎಷ್ಟು आया ನಂಬಿಗಸ್ತನೆ ಎಂಬುದಾಗಿ। प्रभु कितना विश्वास योग्य है। ಮಾತನಾಡ್ರಿ ಇವತ್ತು, आप बात ನಿಮ್ಮ कीजिए, ಪರಿಸ್ಥಿತಿಗೆ ವಿರುದ್ಧವಾಗಿ ಮಾತನಾಡ್ರಿ। आपकी परिस्थिति के विरुद्ध बात कीजिए। ಸಮಸ್ಯೆ ಇದೆಯಾ? समस्या है क्या? ಇದೆ ಅನ್ನೋದು ಬೇಡ, है नहीं बोलिए। ಕಾಯಿಲೆ ಇದೆ ಅನ್ನೋದು ಬೇಡ, ರೋಗ है ಸಾಲ ऐसा ಇದೆ नहीं। ಅನ್ನೋದಲ್ಲ, ಖರ್ಚು ಸಮಸ್ಯೆ है ऐसा ಇದೆ ಅಂತ ಹೇಳೋದು ಬೇಡ, समस्या है ऐसा नहीं ಸಮಸ್ಯೆ कहिए। ನನ್ನ ಜಯಿಸಿದ್ದೇನೆ ಎಂಬುದಾಗಿ ಮಾತನಾಡ್ರಿ। समस्या के ऊपर मैं ವೇತನ ಡಿಕ್ಲೇರ್ ಮಾಡ್ರಿ, आपकी विश्वास को ನೀವಿರುವಂತ बोलिए। ಸ್ಥಳದಲ್ಲಿಯೇ ಡಿಕ್ಲೇರ್ ಮಾಡ್ರಿ। विश्वास को आप कहिए। ದೇವರ ಅಭಿಷೇಕ, प्रभु की अभिषेक, ದೇವರ ಶಕ್ತಿ, प्रभु की शक्ति, ನಾನು ಮುಟ್ಟದೇ ಇರುವಂತ ಸ್ಥಳದಲ್ಲಿ ಬಂದು ನಿನ್ನನ್ನು ಮುಟ್ಲಿಕ್ಕೆ ದೇವರಿಗೆ ಸಾಧ್ಯ ಇದೆ। हम नहीं छू सकते, प्रभु की शक्ति छूता है। ನೀನು ಇರುವಂತ ಸ್ಥಳದಲ್ಲಿ आप किधर ಆತನ है? ಅದ್ಭುತವನ್ನು ಮಾಡ್ಲಿಕ್ಕೆ ದೇವರಿಗೆ ಸಾಧ್ಯತೆ ಇದೆ। प्रभु चमत्कार करने के लिए ಇದನ್ನು सर्वशक्तिमान है। ವೀಕ್ಷಿಸುವಂತ ಸಹೋದರನೇ, ये इसको देखने ಪ್ರಿಯ वाला ಸಹೋದರಿಯೇ, बहन, ನಂಬಿಕೆಯಿಂದ ಹೇಳು, प्रभु विश्वास से ಈ कहिए, ಕಾಯಿಲೆ ನನ್ನ ಮೇಲೆ ದೊರೆತನ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ। कभी भी ये रोग मेरे
मेरे ऊपर उसकी आड़ता नहीं होता ನಾನು है। ದೀಕ್ಷಾ ಸ್ನಾನ ಹೊಂದಿದವನು, मैं बपतिस्मा लिया हूँ, ನಾನು ಯೇಸುವಿನಲ್ಲಿ ಜೀವಿಸುವವನು, मैं इस मसीह में जी रहा ಯೇಸುವಿನ हूँ, ಜೀವ ನನ್ನಲ್ಲಿದೆ, मसीह का जी ಯೇಸು मेरा ನನ್ನಲ್ಲಿ है। ವಾಸ ಮಾಡ್ತಾ प्रभु ಇದ್ದಾನೆ, यीशु मसीह मेरे में जी रहा है, ನನ್ನ ಜೀವಿತ मेरा ಆತನಿಗೆ ಗರ್ಭಗುಡಿಯಾಗಿದೆ, उसके लिए एक मंदिर है, ಆತ ನನ್ನಲ್ಲಿ ವಾಸ ಮಾಡ್ತಾ वो मेरे ಇರೋದ್ರಿಂದ निवास कर रहा है, ಕಾಯಿಲೆ ನನ್ನ ಮೇಲೆ ದೊರೆತನ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. कभी भी रोग मेरे ऊपर नहीं आ सकता है। ನಂಬಿಕೆಯಿಂದ ಮಾತನಾಡ್ರಿ. आप विश्वास से बात कीजिए। ಪ್ರೆಸೆಂಟ್ ಅಲ್ಲಿ ನಿಮಗೆ ಕಾಯಿಲೆ ಇದ್ದ ಹಾಗೆ ಇರಬಹುದು, अभी इस समय में रोग आपको दिखाई पड़ेगा, ಆದ್ರೆ ನಂಬಿಕೆಯ ಮಾತುಗಳು अगर विश्वास की ಅದರಿಂದ बात ಹೊರಗೆ ಬರೋದಕ್ಕೆ ದೇವರು ಮಾರ್ಗ ತೆರೀತಾ उससे ಇದ್ದಾನೆ. बाहर आने के लिए मार्ग प्रभु खोलेगा। ನಾನು ಈ ಅಟ್ಮಾಸ್ಫಿಯರ್ ಅನ್ನು ನೋಡ್ತಾ ಇದ್ದೇನೆ, इधर की एक एटमॉस्फेयर को मैं देख रहा हूँ, ಸ್ವಸ್ಥತೆಯನ್ನು ಅನೇಕರ ಮೇಲೆ ದೇವರು ತುಂಬಿಸ್ತಾ ಇದ್ದಾನೆ. चंगाई का संगति को प्रभु बहुत लोगों के ऊपर दे रहा है। ನೀನ್ ಸ್ವೀಕಾರ ಮಾಡ್ರಿ, आप स्वीकार कीजिए, ಸ್ವೀಕಾರ ಮಾಡ್ರಿ, आप स्वीकार कीजिए, ಸ್ವೀಕಾರ ಮಾಡ್ರಿ. आप स्वीकार कीजिए। ಎಲ್ಲ ಏನೇ ರಿಪೋರ್ಟ್ ಇರಬಹುದು, कौन सा भी रिपोर्ट हो, ರಿಪೋರ್ಟ್ ಒಂದು ಸೈಡ್, रिपोर्ट भी उधर रखिए, ವಾಕ್ಯ ಒಂದು ಸೈಡ್, वो प्रभु के वचन रखिए, ವಾಕ್ಯವನ್ನು ತೆಗೆದುಕೊಂಡು प्रभु के वचन ಆ लेकर ರಿಪೋರ್ಟ್ ಮೇಲೆ ಮಾತನಾಡ್ರಿ. उस रिपोर्ट के ऊपर बात कीजिए। ಲೋಕದಲ್ಲಿರುವವನಿಗಿಂತ वो संसार में रहने वाले ನನ್ನಲ್ಲಿರುವ व्यक्ति ಯೇಸು ದೊಡ್ಡವನು, से मेरे अंदर रहने वाला यीशु मसीह बड़ा है। ನಾನು ನೋಡಿ ಮಾತನಾಡ್ತೇನೆ. मैं देख के बात कर रहा हूँ। ಹಾಲೆಲೂಯಾ. हालेलुया। ಥ್ಯಾಂಕ್ ಯು ಡ್ಯಾಡಿ, थैंक यू फादर, ಥ್ಯಾಂಕ್ ಯು ಜೀಸಸ್. थैंक यू जीसस। ಅನೇಕರಿಗೆ बहुत लोगों को ಅದ್ಭುತ ನಡೀತಾ ಇದೆ, चंगाई हो रहा है, ಅನೇಕರಿಗೆ ಅದ್ಭುತ ನಡೀತಾ बहुत ಇದೆ, लोगों को चंगाई हो रहा है, ಸ್ವಸ್ಥತೆ ನಡೀತಾ ಇದೆ, ओ चंगाई हो रहा है, ಅದ್ಭುತ ನಡೀತಾ ಇದೆ ಯೇಸುವಿನ अद्भुत हो रहा है यीशु मसीह के नाम ಅದ್ಭುತ से, ನಡೀತಾ ಇದೆ ಯೇಸುವಿನ ನಾಮದಲ್ಲಿ. यीशु मसीह के नाम से अद्भुत ನಿಮ್ಮ हो रहा है। ಜೀವಿತದಲ್ಲಿ ಅದ್ಭುತ ನಡೀಲಿ ಯೇಸುವಿನ ನಾಮದಲ್ಲಿ. आपके नाम में यीशु मसीह ನಿಮ್ಮ के नाम से ಬಲಹೀನತೆಗಳು, ನಿಮ್ಮ ಕಾಯಿಲೆಗಳು, आपके ನಿಮ್ಮ रोग, ಸಮಸ್ಯೆಗಳು आपकी समस्या ಯೇಸು ಯೇಸು ಶಿಲುಬೆ ಮೂಲಕವಾಗಿ ये क्रूस के ಅದನ್ನು द्वारा ಜಯಿಸಿದಾನೆ. उसको विजय पाया है। ಹಾಲೆಲೂಯಾ. हालेलुया। ಎಲ್ಲ ಶುಗರ್, ಓ, ಸಭಿ ಎಲ್ಲ ಶುಗರ್, ಬ್ಲಡ್ ಪ್ರೆಷರ್, ಎಲ್ಲ ಕಿಡ್ನಿಯ ಸಮಸ್ಯೆಗಳು, ಓ, ಸಭಿ ಕಿಡ್ನಿ ಎಲ್ಲ ಸಮಸ್ಯೆ, ತಲೆ ಭಾಗದ ಸಮಸ್ಯೆಗಳು, ಹಾಲೆಲೂಯಾ. ಎಲ್ಲಾ ತರವಾದಂತ ಒಂದು ಮೈಗ್ರೇನ್ ಹೆಡ್ಏಕ್ಗಳು, Thank you, Lord ಎಲ್ಲಾ Jesus. ತರವಂತ ನರ್ವ್ ಪ್ರಾಬ್ಲಮ್ಗಳು, ಬಾಬಾ. ಎಲ್ಲ ಹಾರ್ಟ್ ಡಿಸೀಸ್ ಗಳನ್ನ ಯೇಸುವಿನ ನಾಮದಲ್ಲಿ ನಾನು ಗದರಿಸ್ತೇನೆ. Yes Lord Jesus. Hallelujah. 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 ಥ್ಯಾಂಕ್ ಯು ಜೀಸಸ್. Hallelujah. Thank you Lord Jesus. Hallelujah. Shabarabara sekere. ನೀನು ಕೇಳುವಂತದ್ದು ಮಾತ್ರ ಅಲ್ಲ, आप सुनने वाला उतना ही नहीं है, ನೀನು ಮಾತನಾಡುವಂತವಳು, आप बात करने वाले व्यक्ति है, ಕರ್ತನ ಕಡೆಗೆ ತಿರುಗುವಂತವಳು. और लोग प्रभु की ओर मुंह फिराने वाले व्यक्ति है। ಹಾಲೆಲೂಯಾ. हालेलुया। ಆಮೆನ್. आमीन। ಹಾಲೆಲೂಯಾ. ಇನ್ನೆರಡು ವಿಷಯವನ್ನು ನೋಡ್ಕೊಳ್ಳೋಣ. और दो विचार को हम देखेंगे। ಈಗ ಅವಳು ಅಭಿ. ಮಾಡಿದ ಕೆಲಸ ಏನು? और एक काम उसने किया, ಅವಳು ಬಂದು ಮುಟ್ಟಿದ್ಲು, उसने छुआ, ರಕ್ತ ಹರಿದು ನಿಂತೋಯ್ತು. लहू बहने वाला संगति ಬರುವುದು रुक ಅಷ್ಟು गया। ಈಸಿ ಇಲ್ಲ. उधर आने का संगति इजी नहीं है। ಮನೆಯಿಂದ ಯೇಸುವಿನ ಕಡೆಗೆ ಬರಬೇಕು. और घर से यीशु मसीह के पास वो आना है। ಯೇಸು ಅವಳ ಮನೆಗೆ ಬರಲಿಲ್ಲ, यीशु मसीह उसके घर पे नहीं गया, ಯೇಸುವಿನ ಕಡೆಗೆ ಅವಳು ಹೋಗ್ತಾ ಇದ್ದಾಳೆ. यीशु की ओर वो आ रही है। ನಾಲ್ಕನೇದಾಗಿ चौथा, ನೀವು ಕಲಿಬೇಕಾಗಿರೋದೇನೆಂದ್ರೆ, आपको सीखना संगति, ನೀವು ಕೂಡ ಬೆಲೆ ಕಟ್ಟಬೇಕು. आप भी एक मोल को देना पड़ेगा, मोल को चुकाना पड़ेगा। ಮನೆಯಲ್ಲೇ ಇರ್ತೀನಿ, घर पे रहता हूँ, ಮನೆಯಲ್ಲೇ ಆಗ್ಲಿ, घर में ही हो, ನಾನೇನು ಕರಲ್ಲ, मैं कभी भी कष्ट नहीं लेगा, ದೇವರೇ ಮಾಡ್ಲಿ, प्रभु ही करे, ಆಗಲ್ಲ. वैसा नहीं है। ನಿನ್ನ ಬೆಲೆ ಕಟ್ಟುವಿಕೆ ಅಂದ್ರೆ ಪ್ರಯತ್ನ ಬಹಳ ಪ್ರಾಮುಖ್ಯ. आपकी एक प्रयत्न बहुत एक प्रामुख्य है। ಕರೆಕ್ಟ್ ತಾನೆ? ಅವಳು ಸರಿ. ತಿಳ್ಕೊಂಡು ಮನೆಗೆ ಇದ್ಲಾ, वो उसको सुनकर घर पे ही बैठी क्या, ಕೇಳ್ಬಿಟ್ಟು ಮನೇಲೇ ಇದ್ಲಾ, उसको सुनकर घर पे ही बैठी क्या, ಕರ್ತನ ಕಡೆಗೆ ದೃಷ್ಟಿಸಿ ಅಲ್ಲೇ ಇದ್ಲಾ. प्रभु की ओर देखकर घर में बैठी ನೋಡಿ, क्या, ಕರ್ತನ ಕಡೆಗೆ ಬರುವಂತ ಒಂದು ಟೈಮ್ ಡಿಸ್ಟೆನ್ಸ್ ಅದು ಬೆಲೆ ಕಟ್ಟುವಿಕೆ. प्रभु की ओर आने वाला वो रास्ते का एक डिस्टेंस है ना, वो एक मोल चुकाने वाला संगति। ಯಾರು ಹತ್ರ ಇಲ್ಲ, कोई भी व्यक्ति नहीं है ಯಾರು पास। ಲಿಫ್ಟ್ ಮಾಡಿಲ್ಲ, कोई भी उसको उठा के ಯಾರು लेके नहीं ಸಪೋರ್ಟ್ ಮಾಡಿಲ್ಲ, गया, कोई भी सपोर्ट नहीं ಯಾರು ಅವಳನ್ನ किया, ಕರ್ಕೊಂಡು ಬಂದಿಲ್ಲ. कोई भी उसको लेके नहीं ಒಂದ್ ವೇಳೆ आया। ಯಾರಾದ್ರೂ ಕರ್ಕೊಂಡು ಬಂದ್ರೆ ಇವಳಿಗೆ ಕಾಯಿಲೆ ಅಂತ ಗೊತ್ತಾಗಿ ಪ್ರಾರ್ಥನೆ ಮಾಡಕ್ ಬಿಡಲ್ಲ. अगर कोई भी उसको ऐसा रोग है ऐसा करके लेके आएगा तो प्रार्थना करने के लिए नहीं देगा। ಕೆಲವೊಂದು ಜೀವಿತ ನಾನು ನೋಡಿರ್ತೀನಿ, बहुत लोगों का जीवन मैंने देखा है, ಒಂದೊಂದು ಆಶೀರ್ವಾದಕ್ಕೆ ಅವರು ಬೆಲೆ ಕಟ್ಟಿರ್ತಾರೆ. एक एक आशीष के लिए उन्होंने मोल चुकाया है। ಮಕ್ಕಳಿಗೆ ಗೊತ್ತಾಗಲ್ಲ ಎಷ್ಟು ಬೆಲೆ ಕಟ್ಟಿರ್ತಾರೆ ಅಪ್ಪ ಅಮ್ಮ ಎಂಬುದಾಗಿ. बच्चों को पता नहीं चलेगा कि नहीं चलेगा कि माँ पिता ने कितना ಮಕ್ಕಳಿಗೆ उसको- ಏನು ಅರ್ಥ ಆಗಲ್ಲ, ಮಕ್ಕಳು ತಂದೆ ತಾಯಿಗಳು ಬೆಳೆಸುವಾಗ ಎಷ್ಟು ಕಷ್ಟಪಟ್ಟು ಬೆಲೆ ಕಟ್ಟಿ ಅವ್ರನ್ನ ಬೆಳೆಸಿರ್ತಾರೆ ಎಂಬುದಾಗಿ. बच्चों को पता नहीं चलता है कि कितने कष्ट से और पिता ने माँ बाप ने उनको बड़ा किया है। ಪ್ರತಿಯೊಂದು ವಿಷಯಕ್ಕೂ ನಾವು ಬೆಲೆ ಕಟ್ಟದೆ ಯಾವ ಆಶೀರ್ವಾದನ ಪಡ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. कोई भी संगति को मोल नहीं चुकेंगे तो चुकाएंगे तो कभी भी हम नहीं उसको नहीं ले ನಿಮ್ಮ सकते। ಜೀವಿತದಲ್ಲಿ ಬೆಲೆ ಕಟ್ಟದೆ ದೇವರಿಂದ ನಾವು ಈಸಿಯಾಗಿ ಪಡ್ಕೊಳಕ್ ಆಗಲ್ರಿ. कभी भी हम मोल नहीं चुकाएंगे तो प्रभु से कुछ भी हम नहीं पाते हैं। ಆಲಯಕ್ಕೆ ಬರ್ಬೇಕು, ನಾವು अगर इस मंदिर में कलशा में आना है, ಫೆಸಿಲಿಟಿ ಇಲ್ಲ ಅಂದ್ರೂ ಬರ್ಬೇಕು. कुछ भी व्यवस्था नहीं रहेगा तो भी आना है। ನಮಗೆ ಫೆಸಿಲಿಟಿ ಕೊಟ್ಟರೆ ಬರೋರು ಎಂಬುದಾಗಿ ಆಲೋಚನೆ ಮಾಡಬೇಡ್ರಿ. कभी भी हमको एक व्यवस्था देंगे
करेंगे तो हम आएंगे, ऐसा कभी भी नहीं ನೀನು ಬೆಲೆ सोचिए। ಕಟ್ಟದೆ ಹೋದ್ರೆ ದೇವರಿಗೆ ನೀನು ಏನ್ ಅರ್ಥ ಆಗಲ್ಲ. अगर आपने मौल्य नहीं चुकाया है तो आपकी प्रभु की संगति आप नहीं पा सकते। ಇವಳ ಜೀವಿತದಲ್ಲಿ इनके जीवन में ಇವಳು ಯಾರು ಬಂದು ಇವಳನ್ನ ಪಿಕಪ್ ಮಾಡಿಲ್ಲ, इनको कोई भी आके उसको पिकअप नहीं किया, ಯಾರು ಅವಳನ್ನ ಕರ್ಕೊಂಡು ಹೋಗಿ ಅಲ್ಲಿ ಸೇರಿಸಲಿಲ್ಲ, कोई भी व्यक्ति उसको जाके उसको नहीं उसके पास नहीं ಎಲ್ಲವನ್ನ ಕಳ್ಕೊಂಡಿದ್ದಾಳೆ. सब कुछ को उसने खो दिया, ಬೆಲೆ ಕಟ್ಟಿ. मोल चुकाकर। ಯಾಕೆ क्यों? ಬಂದ್ರೆ ಧರ್ಮಶಾಸ್ತ್ರ ಅಟ್ಯಾಕ್ ಮಾಡತ್ತೆ. अगर आएगा तो एक प्रभु की धर्मशास्त्र उधर एक रुकावट ಜನರು आएगा, ಬಿಡಲ್ಲ, लोग नहीं छोड़ेंगे, ಸಾಯಿಸ್ಬಿಡ್ತಾರೆ, उसको मार ನನಗೆ ತೊಂದರೆ देंगे, ಕೊಡ್ತಾರೆ, उसको बहुत तकलीफ ನಾನು देंगे, ನೇರವಾಗಿ ಬರ್ಲಿಕ್ಕೆ ಆಗಲ್ಲ. और सीधे से नहीं आ सकती ಬೆಲೆ है। ಕಟ್ಟಿದ್ಲು, उसने मौल ಸಾಯುವುದಕ್ಕೂ ಸಿದ್ಧ ಎಂಬುದಾಗಿ ಹೇಳಿದ್ಲು. मैं मरने के लिए भी तैयार हूँ ದೇವರ ರಾಜ್ಯದಲ್ಲಿ प्रभु की राज्य में। ನೀನ್ ಇಂಥ ಬೆಲೆ ಕಟ್ಟಲಿಕ್ಕೆ ಸಿದ್ಧನಾಗಿದೀಯಾ? आप इस ऐसा एक मौल्य चुकाने के लिए आप तैयार हैं क्या? ಹಾಲೆಲೂಯಾ. हालेलुया। ಒಬ್ಬೊಬ್ಬರ ಜೀವಿತ ಕೂಡ ನಾನು ನೋಡಿದ್ದೀನಿ, ನನಗೆ ಗೊತ್ತಿದೆ ರೀ. बहुत लोगों की एक जीवन को मैंने देखा, ಕಟ್ಟುವಂತ ಒಂದೊಂದು ಬೆಲೆಗಳು उन्होंने मौल चुकाने वाला संगति। ಬರಬೇಕಂತ ಆಸೆ ಇರುತ್ತೆ, ಬರ್ಲಿಕ್ಕೆ ಆಗಲ್ಲ. अगर आने के लिए आशा है मगर कभी भी नहीं आ ಆದ್ರೆ सकते। ಬೆಲೆ ಕಟ್ಟಿ ಓಡಿ ಬರ್ತಾರೆ, अगर मौल चुकाकर वो ಪ್ರಯಾಸ लेकर ಪಟ್ಟು ಓಡಿ ಬರ್ತಾರೆ. वो आशा से आते हैं, ಸೇವೆ ಅಂದ್ರೆ ಓಡಿ ಬರ್ತಾರೆ. सेवा करने के लिए वो भाग के आते ದೇವರ हैं, ರಾಜ್ಯದ ಕೆಲಸ ಅಂದ್ರೆ ಕಷ್ಟಪಟ್ಟು ಬರ್ತಾರೆ. प्रभु की राज्य के काम के लिए वो प्रयास से ಯಾರು आते ನೀನು हैं। ಇವತ್ತು ಬೆಲೆ ಕಟ್ಟಿ ಬಂದ್ರೆ कौन आप मौल चुकाकर आते ನಿನ್ನ हैं, ಬೆಲೆ ಎಂದಿಗೂ ವ್ಯರ್ಥವಾಗಲ್ಲ. 100% ದೇವರು वो ಅದನ್ನ मौल ನೋಡ್ತಾನೆ. कभी भी वो व्यर्थ नहीं होगा, प्रभु आपको ನೀನು आशीष करेगा। ಪಟ್ಟಿರುವಂತ ಕಷ್ಟ, ಬೆಲೆ ಪಟ್ಟಂತ ಪ್ರಯಾಸ ಯಾರು ನೋಡದೇ ಇರಬಹುದು, ಆದ್ರೆ ದೇವರು ನೋಡಿರ್ತಾನೆ. आपने क्या कष्ट उठाकर इधर आए हैं, कोई लोग नहीं देख सकता है, ಇವ್ರು मगर ಎಷ್ಟು प्रभु ने देखा ಕಷ್ಟಪಟ್ಟು है। ಬಂದಿದ್ದಾಳೆ ಎಂಬುದಾಗಿ ಯಾರು ಅವಳನ್ನು ನೋಡಿರ್ಲಿಕ್ಕಿಲ್ಲ. कितना एक मौल चुकाकर वो आई है, कोई भी नहीं देखा होगा। ಆದ್ರೆ ಯೇಸು ಹೇಳ್ತಾನೆ, अगर यीशु सिखा रहा है, ನಿನ್ನ ನಂಬಿಕೆ ನಿನ್ನನ್ನು ಸ್ವಸ್ಥ ಮಾಡಿದೆ ಮಗನೇ. आपके विश्वास ही आपको चंगाई किया है, ನೀನು ಪಟ್ಟಂತ ಪ್ರಯಾಸ ನಾನು ನೋಡಿದ್ದೀನಿ. आपकी एक प्रयास को मैंने देखा है। ಹಾಲೆಲೂಯಾ. हालेलुया। ಎಷ್ಟು ಜನ ಇವತ್ತು ನನಗಾಗಿ ಅಲ್ಲ ದೇವರಿಗಾಗಿ ಬೆಲೆ ಕಟ್ಟಲಿಕ್ಕೆ ಇಷ್ಟಪಡ್ತೀರಿ? कितने लोग हमारे लिए नहीं, प्रभु के लिए आप मौल चुकाने के लिए ನನ್ನನ್ನು ನೋಡ್ಬೇಡ್ರಿ, कितने लोग तैयार हैं। ಈ ಸೇವೆ ನಮ್ಮನ್ನು ನೋಡ್ಬೇಡ್ರಿ, इधर मत देखिए, ನಮ್ಮನ್ನು ನೋಡ್ಬೇಡ್ರಿ, हमको नहीं देखिए, ದೇವರ ರಾಜ್ಯಕ್ಕಾಗಿ ಬೆಲೆ ಕಟ್ಟ್ರಿ. प्रभु की राज्य के लिए आप मौल चुकाइए, ಅದರ ಫಲ ಅದು ನಿಮಗೆ ಸಿಗದು. उसका एक फल आपको ही मिलेगा। ಹಾಲೆಲೂಯಾ. हालेलुया। ನಾನು ಕೆಲವೊಂದ್ಸರಿ ಸಹೋದರರಿಗೆ ಹೇಳ್ತೀನಿ, बहुत बार मैंने भाई लोगों को कहता हूँ, ದಯವಿಟ್ಟು ಅಲ್ಲಿ ಹೋಗಿ ಬರ್ತೀರಾ, उधर जाके ಅಲ್ಲಿ आएंगे, ಸೇವೆ ಮಾಡಿ ಬರ್ತೀರಾ, उधर सेवा करके आते ವಿಸಿಟ್ ಮಾಡಿ ಬರ್ತೀರಾ? हैं, विजिट करके आते हैं क्या? ಏನು ಎಕ್ಸ್ಪೆಕ್ಟೇಷನ್ ಇಲ್ಲ, कभी भी कुछ भी उधर ही एक्सपेक्ट नहीं करते हैं, ಹೋಗಿ ಬರ್ತೀನಿ. वो उधर जाके आता है, ಬೆಲೆ ಕಟ್ ಬರ್ತಾರ ಅವರು. उधर वो मौल चुका कर आता ನಾವ್ है। ಯಾರು ನೋಡಿಲ್ಲ, हमने कभी भी नहीं ಸಭೆಯವರನ್ನ देखा, ನೋಡ್ಲಿಲ್ಲ, कलस्य नहीं देखा, ಆದ್ರೆ ಒಳಗಡೆನೆ ದೇವರು ತನ್ನ ಮಕ್ಕಳನ್ನ ಅಭಿವೃದ್ಧಿ ಪಡಿಸ್ತಾ अगर ಇರ್ತಾನೆ. अंदर से ये प्रभु उन लोगों को अभिवृद्धि लेके ಹಾಲೆಲೂಯಾ. आता है। ನೀನು ಸೇವೆಯಲ್ಲಿ ಪಟ್ಟಂತ ಒಂದೊಂದು ಪ್ರಯಾಸನು ಕೂಡ ದೇವರು ನೋಡ್ತಾನೆ. आप प्रभु की सेवा में क्या एक प्रयास किए हैं, वो एक एक संगति को प्रभु ने देखा है। ಹಾಲೆಲೂಯಾ. हालेलुया। ಬೆಲೆ ಕಟ್ಟುವಂತದ್ದು ಬಹಳ ಪ್ರಾಮುಖ್ಯ. ದೇವರ मौल चुकाने के लिए बहुत प्रामुख्य है। ಹಾಲೆಲೂಯಾ. हालेलुया। ಎಲ್ಲರೂ ಈಸಿಯಾಗಿ ಸತ್ತಿಲ್ಲ ಬೈಬಲ್ ಅಲ್ಲಿ, ಅವರೆಲ್ಲರೂ ಪ್ರಾಣವನ್ನೇ ಕೊಟ್ಟರು ದೇವರಿಗೆ. इस बाइबल में कोई सीधी रीति से कोई भी नहीं मरा, अपने एक जान को देखकर वो मरा है। ಕರ್ತನಿಗಾಗಿ ಪ್ರಾಣವನ್ನೇ ಕೊಟ್ಟರು, मसीह के लिए अपने जान ಬೆಲೆ को ಕಟ್ಟಿದ್ರು. उन्होंने एक मौल चुकाया, ಅದಕ್ಕಾಗಿ ದೇವರು ಅವರಿಗೆ ಉನ್ನತ ಸ್ಥಾನವನ್ನು ಕೊಟ್ಟನು. इसलिए प्रभु ने उनको उन्नत स्थान पे ले ನಿನ್ನ गया। ಜೀವಿತದಲ್ಲಿ ಅದ್ಭುತ ಆಗ್ಬೇಕಾ? आपके जीवन में अद्भुत होना ನಿನ್ನ है, ಪ್ರಯಾಸ ನಿನ್ನ ಪ್ರಯತ್ನ ಯಾವಾಗಲೂ ಇರಬೇಕು. आपके प्रयास और प्रयत्न सभी समय में रहना है, ಪ್ರಯತ್ನ ಮಾಡ್ತಾನೆ ಇರಬೇಕು, आप प्रयत्न करते रहना ಬೆಲೆ है, ಕಟ್ಟಬೇಕು, आपकी मौल चुकाना है, ಆಲಯಕ್ಕೆ ಬಂದು ದೇವರೊಂದಿಗೆ ಸಮಯ ಕಳಿಬೇಕು, कलस्य में आके प्रभु के पास ದೇವರೊಂದಿಗೆ ಸಮಯ ಕಳಿಬೇಕು, प्रभु के साथ समय बिताना है, ದೇವರೊಂದಿಗೆ ಮಾತಾಡೋದನ್ನ प्रभु ಕಲಿಬೇಕು, के साथ बातें करना सीखना ದೇವರೊಂದಿಗೆ है, ಬೆಲೆ ಕಟ್ಟಬೇಕು. प्रभु के साथ रहना सीखना है। ಈಗ ಮಾಡುವಾಗ ऐसे करने के ದೇವರು बाद ನಿಮ್ಮನ್ನು ಅಭಿವೃದ್ಧಿ ಪಡಿಸ್ತಾನೆ. प्रभु आपको अभिवृद्धि में लेके ಇದು आएगा। ನಾಲ್ಕನೇ ಕಾರ್ಯ. चौथा संगति, ಐದನೇದು ये पांचवा, ಕೊನೆಯದಾಗಿ अद्भुत ಹೊಂದಿದ ನಂತರ एक चमत्कार पाने के बाद ಯಾರು ನನ್ನನ್ನು ಮುಟ್ಟಿದರು, उसने कहा कि किसने मेरे को छुआ। ಮುಟ್ಟಿದ ನಂತರ चुने के बाद चुने के बाद ಅವಳು ಅಲ್ಲೇ ಇದ್ದಾಳೆ. वो उधर ही खड़ी हुई है। ನಾನಾಗಿದ್ರೆ अगर मैं होता ಅದ್ಭುತ ಆಗಿದ್ರೆ ಮನೆಗೆ ಹೋಗ್ಬಿಡ್ತಿದ್ದೆ. चमत्कार होने के बाद मैं घर चला जाता ನಾವು था। ಅದ್ಭುತ ಆದ್ಮೇಲೆ ನಾವೆಲ್ಲ ಹೋಗೋದು ಜಾಸ್ತಿ? अगर चमत्कार होने के बाद हम किधर जाने के लिए हम सोचते हैं? ಕೆಲವರು ಅದ್ಭುತ ಆಗೋ ತನಕ ಯೇಸು ಸ್ವಾಮಿ ಹತ್ರ ಬರ್ತಾರೆ, अद्भुत होने के तक वो यीशु मसीह के पास आते हैं, ಒಳ್ಳೇದಾಗ ತನಕ ಯೇಸು ಸ್ವಾಮಿ ತನಕ ಬರ್ತಾರೆ. अच्छा होने तक वो यीशु मसीह के पास ಅದ್ಭುತ आते हैं। ಆದ್ಮೇಲೆ ಅವ್ರು ಯೇಸು ಸ್ವಾಮಿ ಹತ್ರ ಇರೋದೆಲ್ಲ ಎಲ್ಲ ಹೋಗಿರ್ತಾರೆ. चमत्कार होने के बाद वो यीशु मसीह के पास नहीं रहते, किधर ही चले जाते हैं। ಕಾನ್ಸ್ಟೆಂಟ್ ನಿನ್ನಲ್ಲಿ ಅದ್ಭುತ ಇರಬೇಕಾಗಿದ್ರೆ ಯೇಸುವಿನ ಪಕ್ಕದಲ್ಲಿಯೇ ಇರು. निरंतर आपको चमत्कार होना है तो यीशु मसीह के पास ही ಇದು रहिए। 5 ಕಾರ್ಯಗಳು ಬಹಳ ಪ್ರಾಮುಖ್ಯ. ये 5 कार्य आपके जीवन ಯೇಸುವನ್ನ में ಬಿಟ್ಟು ಎಲ್ಲಿಗೂ ಹೋಗಬೇಡ, यीशु मसीह को छोड़कर किधर भी नहीं चलिए, ಬೇರೊಂದು ಸ್ಥಳವನ್ನು ಹುಡುಕಬೇಡ. दूसरा स्थल को आप नहीं ढूंढिए,
ಅದ್ಭುತ ಹೊಂದಿದ ಮೇಲೆ चमत्कार होने के बाद ಯೇಸುವನ್ನ ಬಿಟ್ಟು ಎಲ್ಲೂ ಹಿಂಜಾರಿ ಹೋಗಬೇಡ. यीशु मसीह को छोड़कर किधर भी पीछे नहीं हटिए. ಹಾಲೆಲೂಯಾ. हालेलूया. ಹೇಳ್ರಿ ಹಾಲೆಲೂಯಾ. हालेलूया. ಕೆಲವೊಂದು ಸಾರಿ ನಾವು ಅದ್ಭುತವನ್ನ ಯೇಸುವನ್ನ ಯಾವ ರೀತಿ ಹಿಂಬಾಲಿಸ್ತೇವೆ ಅಂದ್ರೆ, बहुत बार हम यीशु मसीह को कैसे हम फॉलो करते हैं कि ಓ ಯೇಸುವನ್ನ ನಂಬಿದ್ರೆ ನಮಗೆ ಅದ್ಭುತ ಆಗತ್ತೆ, ಒಳ್ಳೇದೇ. यीशु मसीह को हम पीछे जाएंगे तो अद्भुत होता है, ये अच्छा है. ಯೇಸು ಸ್ವಾಮಿ ನಂಬಿದ್ರೆ ಹಣ ಬರುತ್ತೆ. यीशु मसीह के ऊपर विश्वास रखेंगे तो पैसा आता है. ಹಣ ಬಂದಿಲ್ಲ ಅಂದ್ರೆ, अगर पैसा नहीं आएगा तो ಎಷ್ಟೋ ಜನ ಹಣ 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 ಕೇಳ್ತಾರೆ, ಹಣ ಕೊಟ್ಟಿಲ್ಲ ಅಂದ್ರೆ ಚರ್ಚಿಗೆ ಬರೋದನ್ನ ನಿಲ್ಲಿಸ್ಬಿಡ್ತಾರೆ. अगर बहुत लोग पैसा पूछते हैं, पैसा नहीं मिलेगा तो कलश में आने के लिए छोड़ देते हैं. ಇದೇ ಲಾಸ್ಟ್ ವಾರ್ನಿಂಗ್. यही लास्ट वार्निंग है. ಸಭೆ ಒಳಗೆ ಹಣ ಕೊಡೋದಾಗ್ಲಿ ತೆಗೆದುಕೊಡೋದಾಗ್ಲಿ ಗೊತ್ತಾಯ್ತು ಅಂದ್ರೆ, अगर कलश में पैसा लेना है, पैसा देना है, ऐसा हमको पता चलता है ನಮಗೆ तो, ಗೊತ್ತಾಯ್ತು ಅಂದ್ರೆ अगर हमको पता चलता है तो ನಾನು ನೇರವಾಗಿ ನಿಮ್ಮನ್ನು ಬಿಡಲ್ಲ. मैं सीधे से आपसे बात करूंगा. ಇದು ತೆಗೆದುಕೊಡುವ ಅಥವಾ ಸ್ಥಳ ಅಲ್ಲ, ये ಇಲ್ಲಿ ದೇವರಲ್ಲಿ ಬಲ ಹೊಂದುವಂತ ಸ್ಥಳ. ये लेने का और देने का संगति नहीं है, प्रभु में बल पाने का संगति ಇದು है. ಬಿಸ್ನೆಸ್ ಮಾಡುವಂತ ಸ್ಥಳ ಅಲ್ಲ, ಇದು ದೇವರ ಆಶೀರ್ವಾದ ಹೊಂದುವಂತ ಸ್ಥಳ. ये बिजनेस करने वाला संगति नहीं है, प्रभु में आशीष करने वाला, आशीष लेने वाला संगति है. ಹಾಗಾಗಿ ಸ್ವಲ್ಪ ಹಣ ಕೊಡ್ರಿ ಅಂತ ಕೇಳಂಗೂ ಇಲ್ಲ, ಹಣ ಕೊಡ್ರಿ ಅಂತ ತಗೊಳಂಗೂ ಇಲ್ಲ. ಇದು ಸ್ಟ್ರಿಕ್ಟ್ ಆಗಿ ನಾನು ನಿಮಗೆ ಮಾಡುವಂತ ರೂಲ್ಸ್. अगर पैसा देना है, पैसा लेना है, ऐसा संगति कभी भी बात मत ಇಂಥ कीजिए. ಕಾರ್ಯಗಳು ಎಂದಿಗೂ ಇಲ್ಲಿ ಸಭೆಯಲ್ಲಿ ನಡೀಬಾರದು. ऐसा काम कभी भी इस कलश में नहीं होना है. ಇಲ್ಲಿ ನಡೀಬೇಕಾಗಿರೋದು ಒಂದೇ ಕಾರ್ಯ, अगर इधर रहने वाला एक ही संगति है, ದೇವರ ವಾಕ್ಯದ ಕಾರ್ಯಗಳಷ್ಟೇ. प्रभु की वचन की काम उतना ही है. ಹಾಲೆಲೂಯಾ. हालेलूया. ಹೇಳ್ರಿ, ಕೇಳುವಂತದ್ದು, सुनना, ಕರ್ತನ ಕಡೆಗೆ ನೋಡುವಂತದ್ದು, प्रभु की ओर देखना, ಮಾತಾಡುವಂತದ್ದು, बात करना है, ಬೆಲೆ ಕಟ್ಟುವಂತದ್ದು, वो मोल चुकाना है. ಕರ್ತನ ಸನ್ನಿಧಿಯಲ್ಲಿ ನಿಲ್ಲುವಂತದ್ದು. प्रभु की संगति में, प्रभु के ಈ पास 5 ಕಾರ್ಯಗಳನ್ನು ಮಾಡುವಾಗ ये 5 कामों को करने के बाद ಅದ್ಭುತ ನಿಮ್ಮನ್ನ ಹಿಂಬಾಲಿಸ್ತದೆ. चमत्कार आपके पीछे में आता है. ಹಾಲೆಲೂಯಾ. हालेलूया. ಹೇಳ್ರಿ ಹಾಲೆಲೂಯಾ. हालेलूया. ಹೇಳ್ರಿ ಹಾಲೆಲೂಯಾ. हालेलूया. ಅದ್ಭುತ ನಿಮ್ಮನ್ನ ಖಂಡಿತವಾಗಿ ದೇವರು ಮಾಡ್ತಾನೆ. चमत्कार आपके जीवन में प्रभु 12 ವರ್ಷ ಅದ್ಭುತ ಇಲ್ಲ, 12 साल तक कभी 12 ವರ್ಷ ಎಲ್ಲವನ್ನ ಕಳ್ಕೊಂಡಿದ್ದಾಳೆ. 12 साल तक उसने सब कुछ खो दिया. ಆದರೆ मगर ಕೇಳಿ सुनकर, ಕರ್ತನ ಕಡೆಗೆ ನೋಡಿ, प्रभु की ओर देखकर, ಮಾತನಾಡಿ, बात करके, ಬೆಲೆ ಕಟ್ಟಿದಾಗ मोल चुका ಕರ್ತನ ಸನ್ನಿಧಿಯಲ್ಲಿ ಅದ್ಭುತವನ್ನು ಹೊಂದಿದ್ದಾಳೆ. प्रभु की सम्मुख में उसने चंगाई पाई है. ಇವತ್ತು ನೀನು ಹೊಂದಲಾರದೆ ಇದೆಯಾ? आज आप बिना पाने के जैसे है क्या? ಆಶೀರ್ವಾದ ಹೊಂದಲಾರದೆ ಇದೆಯಾ? आशीष को बिना पाने के जैसे 12 ವರ್ಷಗಳು ನೀನು ಆಶೀರ್ವಾದ ಹೊಂದಲಾರದೆ ಇದೆಯಾ? 12 साल तक अपने आशीष नहीं पाया होगा. ಇವತ್ತು ಒಂದು ಅವಕಾಶ ಇದೆ. ये एक अवकाश आपके ಇದು लिए है. ಸ್ವಸ್ಥತೆ ಮಾತ್ರ ಅಲ್ಲ, ये चंगाई उतना ही ಎಲ್ಲಾ नहीं. ಭಾಗದಲ್ಲಿ ನೀನು ಅಭಿವೃದ್ಧಿ ಹೊಂದಬೇಕಾಗಿದ್ರೆ सभी संगति पे आप अभिवृद्धि होना है तो ಕರ್ತನ ಕಡೆಗೆ ತಿರುಗಿಕೋ, प्रभु की ओर मुड़िए, ಕರ್ತನ ಕಡೆಗೆ ಬಾ, प्रभु की ओर आइए, ನಂಬಿಕೆಯಿಂದ ಮಾತನಾಡು, विश्वास से बात कीजिए, ಕರ್ತನನ್ನೇ ದೃಷ್ಟಿಸು, प्रभु की ओर आपकी नजर रहे, ಬೆಲೆ ಕಟ್ಟು. आपकी आप मौल चुकाइए. ಕರ್ತನ ಸನ್ನಿಧಿಯಲ್ಲಿ प्रभु की सम्मुख में ನಿನಗೆ ಆಶೀರ್ವಾದ ಇದೆ. आपको आशीष ಅದಕ್ಕೆ है. ದಾವೀದ ಹೇಳ್ತಾನೆ, इसलिए दाऊद कहता है, ಆತನಲ್ಲಿ ಪರಿಪೂರ್ಣ ಸಂತೋಷವಿದೆ, उसके पास परिपूर्ण ಆತನ आनंद है, ಬಲಗಡೆಯಲ್ಲಿ ಶಾಶ್ವತವಾದ ಸೌಭಾಗ್ಯವಿದೆ. उसके दाहिने में एक परिपूर्ण रीति से एक सौभाग्य है. ಆಮೆನ್. आमीन.